ಕರ್ಮಜನಿತವಾದ ವಿಷಯ ಸಾಮಗ್ರಿಗಳ ಭೋಗರೂಪದ ಕ್ರಿಯೆಯನ್ನು ಮಾಡುತ್ತಾನೆ ಎಂದರೆ ಒಂದು ವೇಳೆ ಭೋಗಿಸುತ್ತಾನೆ. ಆದರೂ ಕರ್ಮಜನಿತವಾದ ಸಾಮಗ್ರಿಗಳಲ್ಲಿ ತನ್ನವುಗಳೆಂದು ತಿಳಿದು ರಂಜಿಸುವ ಪರಿಣಾಮಗಳ ಸರ್ವಥಾ ಪ್ರಕಾರ ಸ್ವೀಕಾರವು ಬಿಟ್ಟು ಹೋಗಿರುವಂಥ ಸುಖರೂಪ ಸ್ವಭಾವವುಳ್ಳವನಿದ್ದಾನೆ. ನೋಡ್ರಿ, ಕರ್ಮಜನಿತವಾದಂಥ ಯಾವ ಸಾಮಗ್ರಿ ಅರ್ಥಾತ್ 5 ಇಂದ್ರಿಯಗಳ ವಿಷಯ ಸಾಮಗ್ರಿ ಒಂದು ಮಾತು. ಆ ವಿಷಯ ಸಾಮಗ್ರಿಗಳ ಕುರಿತಾಗಿ ಅದರ ಕಡೆಗೆ ಇರುವಂಥ ಜ್ಞಾನದರ್ಶನದ ಉಪಯೋಗ, ಆ ಉಪಯೋಗದ ಕಾರಣದಿಂದ ಆಗುವಂಥ ಆ ಪರಿಣಾಮದಲ್ಲಿ ತನ್ಮಯತೆ, ಇದು ಎಲ್ಲಾನು ಸಾಮಗ್ರಿ ಶಬ್ದದೊಳಗನ ಬರ್ತಿದೆ. ಯಾವ ಪ್ರಕಾರ? ಕರ್ಮ ಶಬ್ದದೊಳಗ ಜ್ಞಾನಾವರಣಾದಿ 8 ಮೂಲ ಪ್ರಕೃತಿನೂ ಬರ್ತವೆ, 148 ಉತ್ತರ ಪ್ರಕೃತಿನೂ ಬರ್ತವೆ. ಅರ್ಥಾತ್ ದ್ರವ್ಯ ಕರ್ಮದ ಎಷ್ಟು ವಿಭಾಗಿದಾವೆಯೋ ಅವೆಲ್ಲ ಬರ್ತವೆ. ಮತ್ತು ಕರ್ಮ ಅನ್ನುವಂಥ ಶಬ್ದದೊಳಗ ರಾಗ, ದ್ವೇಷ, ಮೋಹ ಮೊದಲಾದ ವಿಕಾರಿ ಭಾವಗಳು ಬರ್ತವೆ. ಅಲ್ಲದೆ ಕರ್ಮ ಅನ್ನುವಂಥ ಶಬ್ದದೊಳಗ ಶರೀರ ಮೊದಲಾದವುಗಳು ಕೂಡ ನೋ ಕರ್ಮ, ಅರ್ಥಾತ್ ಕರ್ಮ ಶಬ್ದದ ಹಿಂದ ಅದೊಂದು ನೋ ಅಕ್ಷರ ಬರುವುದರಿಂದ ಸಮಸ್ತ ಸಂಯೋಗಗಳು ಬರ್ತವೆ. ಹಾಗಾದರೆ ಸಂಯೋಗನೂ ಕರ್ಮ ಇದ್ದಾವೆ, ಜ್ಞಾನಾವರಣಾದಿ ಪುದ್ಗಲದ ರಚನೆಗಳು ಕರ್ಮ ಇದ್ದಾವೆ, ಮತ್ತು ಜೀವದ ವಿಕಾರಿ ಭಾವಗಳು ಕರ್ಮ ಇದ್ದಾವೆ. ಕರ್ಮ ಅನ್ನುವ ಶಬ್ದದೊಳಗ ಅವು ಎಲ್ಲ ಯಾವ ಪ್ರಕಾರ ಸಮಾವಿಷ್ಟ ಇದ್ದಾವೆಯೋ ಅದೇ ಪ್ರಕಾರ ಸಾಮಗ್ರಿ ಅನ್ನುವಂಥ ಶಬ್ದದೊಳಗ ಎಂಥ ಸಾಮಗ್ರಿ? ಕರ್ಮಜನಿತ ಅಂಥೇಳಿ ಹೇಳಿದ್ದಾರೆ, ಅಥವಾ ಪಂಚೇಂದ್ರಿಯ ಭೋಗ ಸಾಮಗ್ರಿ ಅಂಥೇಳಿ ಹೇಳಿದ್ದಾರೆ. ಅದರೊಳಗೆ ಏನೇನದವು? ಅದರ ಸನ್ಮುಖ ಇರುವಂಥ ಜ್ಞಾನದ ಪ್ರವೃತ್ತಿನೂ ಇದೆ. ಅದಕ್ಕೆ ಸಂಬಂಧಿಸಿದ ಹಾಗೆ ಅರ್ಥಾತ್ ಜ್ಞಾನದ ಪರಸನ್ಮುಖತೆಗೆ ಸಂಬಂಧಿಸಿದ ಹಾಗೆಯೇ ಯಾವ್ಯಾವ ಪ್ರಕಾರದ ರಾಗ, ದ್ವೇಷ, ಇಷ್ಟ, ಅನಿಷ್ಟ, ಹರ್ಷ, ವಿಷಾದಗಳಾಗ್ತವೆಯೋ ಅವು ಸಮಾವೇಶಿದವೆ. ಅಲ್ಲದೆ ಅನ್ಯ ಪದಾರ್ಥಗಳಂತೂ ನಿಮಿತ್ತ ರೂಪದಿಂದ ಸಮಾವೇಶಿದವೆ. ಯಾವುದರ ಕುರಿತಾಗಿ ಇಷ್ಟ ಬುದ್ಧಿ, ಹರುಷ ಬುದ್ಧಿ, ರತಿ ಬುದ್ಧಿ, ರಾಗ ಬುದ್ಧಿ ಆಗ್ತಿದೆಯೋ ಅದು ನಿಜವಾಗಿ ಕರ್ಮಜನಿತ ಸಾಮಗ್ರಿ ಇದೆ. ಅದರಲ್ಲೇ ಆ ಪರಪದಾರ್ಥ ನಿಮಿತ್ತ ಇದೆ ರೀ. ಆ ಪರಪದಾರ್ಥ ಏನು ನಿಜವಾಗಿ ಕರ್ಮಜನಿತ ಸಾಮಗ್ರಿ ಅಲ್ಲ. ಕರ್ಮದ ಕಾರಣದಿಂದ ಆ ಪರಪದಾರ್ಥ ಜೀವನಿಗೆ ಸಂಯೋಗದೊಳಗೆ ಬಂದಿದೆ, ಅಥವಾ ಕರ್ಮದ ಕಾರಣದಿಂದಲೇ ಆ ಪರಪದಾರ್ಥ ಜೀವದ ಸಂಯೋಗದೊಳಗಿದ್ದದ್ದ ಹೊರಟು ಹೋಗ್ತಿದೆ. ಇದೆಲ್ಲ ಕಥನ ಇದ್ದರೂ ಕೂಡ ಆ ಕಥನ ಉಪಚರಿತ ಕಥನ ಇದೆ. ನಿಜವಾಗಿ ಈ ಜೀವದ ನೋಡ್ರಿ, ಈ ಜೀವದ ಕರ್ಮ ಪರಸನ್ಮುಖ ಪ್ರವೃತ್ತಿ, ಪರದೊಳಗ ರುಚಿ ಏನಿದೆ ಅದ ಕರ್ಮ ಇದೆ. ಅದರ ಫಲಸ್ವರೂಪವಾಗಿ ಯಾವ ವಿಕಾರಾದಿ ಭಾವ, ಹರ್ಷ, ರತಿ, ಶೋಕ, ರಾಗ ಮೊದಲಾದ ಭಾವಗಳ ಆಗ್ತವೆ, ಆ ಭಾವಗಳ ಕರ್ಮಜನಿತ ಸಾಮಗ್ರಿ. ಎಲ್ಲಿ ಪರಪದಾರ್ಥದ ಕಡೆಗೆ ಅಂಶ ಮಾತ್ರ ಕೂಡ ಸಂಕೇತ ಜ್ಞಾನಿ ಗುರುಗಳ ಮಾಡಿಲ್ಲ. ಅರೆ ಪರಪದಾರ್ಥಗಳ ಮೂಲಕ ತಿಳಿಸಿಕೊಟ್ರೂ ಕೂಡ ಸಂಕೇತ ಯಾವುದನ್ನು ನಿಜವಾಗಿ ಸಾಮಗ್ರಿ ಅರ್ಥಾತ್ ಪರಪದಾರ್ಥ ಇದೆಯೋ ಅದರ ಕಡೆಗೆ ಇದೆ. ನಿಜವಾಗಿ ಪರಪದಾರ್ಥ ಅಥವಾ ಸಾಮಗ್ರಿ ಯಾವುದಿದೆ, ಕರ್ಮಜನಿತ ಸಾಮಗ್ರಿ ಯಾವುದಿದೆ
ಕರ್ಮ ಅರ್ಥಾತ್ ಪರಸನ್ಮುಖ ದೃಷ್ಟಿ. ಅದರ ಫಲಸ್ವರೂಪವಾಗಿ ಯಾವ ರಾಗಾದಿ ವಿಕಾರ ಆಗ್ತಾವೆಯೋ ಅವ ಸಾಮಗ್ರಿ ಆಗ್ತಿದೆ. ಲಕ್ಷ್ಯದೊಳಗೆ ಬರ್ತಿದೆ ಅಂದ್ರೆ ಕರ್ಮ ಅರ್ಥಾತ್ ಜೀವದ ಪರದ ಕಡೆಗೆ ದೃಷ್ಟಿ, ರುಚಿ, ಪರಸನ್ಮುಖ ಜ್ಞಾನ ದರ್ಶನದ ಪ್ರವೃತ್ತಿ, ಇದು ಕರ್ಮ ಇದೆ. ಕರ್ಮ ಜನಿತ ಅರ್ಥಾತ್ ಆ ಪರಸನ್ಮುಖ ದೃಷ್ಟಿ ಜ್ಞಾನದ ಬಲದಿಂದ ಆ ಜೀವದಲ್ಲಿ ಯಾವ ರಾಗ, ದ್ವೇಷ, ಇಷ್ಟ, ಅನಿಷ್ಟ, ಹರ್ಷ, ರತಿ, ಅರತಿ ಮೊದಲಾದ ಪರಿಣಾಮಗಳಾಗ್ತಾವೆಯೋ ಅವೇನಿದಾವೆ ಕರ್ಮ ಜನಿತ ಸಾಮಗ್ರಿ. ಪರಿಣಾಮ ಸಾಮಗ್ರಿ ಇದಾವೆ, ಪರಸನ್ಮುಖ ದೃಷ್ಟಿ ಕರ್ಮ ಇದೆ. ಕರ್ಮದ ವ್ಯಾಖ್ಯಾ ಮೊದಲು ಹೇಳಿದ್ರಿ. ಕರ್ಮ ಶಬ್ದದೊಳಗೆ ಏನೆಲ್ಲ ಇದೆ, ಏನಿದೆ ರೀ? ಒಂದು ಜ್ಞಾತ ಸ್ವಭಾವದ ಸ್ವೀಕೃತಿಯನ್ನು ಹೊರತುಪಡಿಸಿ ಜೀವದ ಯಾವ ವಿಪರೀತ ಶ್ರದ್ಧೆ, ಮಿಥ್ಯಾ ಜ್ಞಾನ, ರಾಗಾದಿ ವಿಕಾರಿ ಭಾವ, ನಾನಾ ಪ್ರಕಾರದ ಕರ್ಮಗಳ ಆ ಕರ್ಮದ ನಿಮಿತ್ತದಿಂದ ಸಂಯೋಗದಲ್ಲಿ ಬಂದಿರುವಂತಹ ವಸ್ತುಗಳ ಎಲ್ಲವೂ, ಇಡೀ ವಿಶ್ವ ಎಲ್ಲ ಇದೆ ಕರ್ಮದೊಳಗೆ. ಹಾಗಾದ್ರೆ ಕರ್ಮ, ಇಲ್ಲಿ ಕರ್ಮ ಜನಿತ ಸಾಮಗ್ರಿ ಅಂದ್ರಲ್ಲ, ಅದರದ ವಿಶೇಷವಾಗಿ ವಿಚಾರಪೂರ್ವಕ ನಮಗ ಅದರದ ವಾಸ್ತವಿಕತೆ ತಿಳಿದು ಬರುವುದು ಅವಶ್ಯಕ ಇದೆ. ಕರ್ಮ ಅರ್ಥಾತ್ ಜೀವದ ಕಾರ್ಯ. ಜೀವದ ಕಾರ್ಯ ಏನು? ಜ್ಞಾನ ದರ್ಶನ. ಜೀವದ ಕಾರ್ಯ ಒಂದು ಜ್ಞಾನ ದರ್ಶನವೇ ಇದೆ ರೀ. ಬೇರೆ ಕಾರ್ಯ ಜೀವ ಮಾಡೋ ಸಾಧ್ಯ ಇಲ್ಲ. ರಾಗ ಜೀವ ಮಾಡೋ ಸಾಧ್ಯ. ತಿಳಿದಿದ್ರ, ತಿಳಿಯುವುದರಲ್ಲಿ ಕಠಿಣತೆ ಆಗುತ್ತಿದ್ದರ ಪ್ರಶ್ನೆ ಮಾಡಿದ್ರೆ ನಿಜವಾಗಿ ಜೀವದ ಕರ್ಮ, ಕರ್ಮ ಅರ್ಥಾತ್ ಕಾರ್ಯ, ಕಾರ್ಯ ಅರ್ಥಾತ್ ಜ್ಞಾನ ದರ್ಶನ. ಆ ಜ್ಞಾನ ದರ್ಶನ ಪರಾಶ್ರಿತ ಇತ್ತು, ಪರಸನ್ಮುಖ ಇತ್ತು, ಪರವನ್ನು ಮುಖ್ಯ ಮಾಡಿಕೊಂಡು ಇತ್ತು ಅಂತಂದ್ರೆ ಅದಕ್ಕೆ ಕರ್ಮ ಅಂಥೇಳಿ ಹೇಳ್ತಾರೆ. ಆ ಪರಸನ್ಮುಖ, ಪರವನ್ನು ಮುಖ್ಯ ಮಾಡಿಕೊಂಡು ಯಾವ ಜ್ಞಾನ ದರ್ಶನದ ಕಾರ್ಯ ಆಗ್ತಿದೆಯೋ ಅದರಿಂದ ಜನಿತದವ್ರೆ ಅವ ಯಾವ ರಾಗ, ದ್ವೇಷ, ರತಿ, ಅರತಿ, ಹರ್ಷ ಮೊದಲಾದ ಏನು ಭಾವ ಇದಾವಲ್ಲ ಅವು ಚೈತನ್ಯಯುಕ್ತ ಇದಾವೆ. ಚೈತನ್ಯದಿಂದ ಶೂನ್ಯ ಇಲ್ಲ. ಯಾವ ಚೈತನ್ಯ? ಅರೆ ಪರಸನ್ಮುಖ ಇರುವಂಥ ಚೈತನ್ಯ. ಚೈತನ್ಯ ಪರಸನ್ಮುಖ ಆಗದೆ ಹೋದ್ರ, ಜ್ಞಾನ ದರ್ಶನ ಪರವನ್ನು ಮುಖ್ಯ ಮಾಡಿಕೊಳ್ಳದೆ ಹೋದರೆ ಆ ವಿಕಾರಿ ಪರಿಣಾಮಗಳ ಆಗೋದನೇ ಇಲ್ಲ. ಯಾವನ್ನ ವಿಕಾರಿ ಪರಿಣಾಮ ಅಂಥೇಳಿ ಹೇಳಲಾಗಿದೆ, ಕಷಾಯ ನೋ ಕಷಾಯ ರೂಪದಿಂದ ಅವುಗಳ ಸ್ವರೂಪವನ್ನು ತಿಳಿಸಿಕೊಡಲಾಗಿದೆ. ಅವು ಎಲ್ಲವೂ ನಿಜವಾಗಿ ಜೀವದ ಪರದ ರುಚಿಪೂರ್ವಕ ಅಥವಾ ಪರಸನ್ಮುಖ ಜ್ಞಾನ ದರ್ಶನ ಅಥವಾ ಪರವನ್ನು ಈ ಜ್ಞಾನ ದರ್ಶನ ಮುಖ್ಯ ಮಾಡುವುದರ ಫಲಸ್ವರೂಪವಾಗಿ ಉತ್ಪನ್ನ ಆಗಿದ್ದಾವೆ. ಅದಕ್ಕೆ ಅವು ಜೀವದ್ದೂ ಅಲ್ಲ, ಉದ್ಗಲದ್ದೂ ಅಲ್ಲ. ನಿಜವಾಗಿ ಜೀವದ್ದು ಅಲ್ಲ, ಆದರೆ ಜೀವವೇ ಅವುಗಳ ಉತ್ಪತ್ತಿಗೆ ಕಾರಣ ಇದೆ. ಜೀವವೇ ಜೀವದ್ದು ನಿಜವಾಗಿ ಅಲ್ಲ, ಅರ್ಥಾತ್ ಜೀವದ ತ್ರಿಕಾಲಿ ಸ್ವಭಾವ ರೂಪದ ಯಾವ ಅನಂತ ಗುಣಗಳಿದ್ದಾವೆ ಆ ಯಾವೊಂದು ಗುಣದೊಳಗ ಆ ರೂಪದ ಪರ್ಯಾಯ ಆಗುವಂತಹ ಸಾಮರ್ಥ್ಯ ಸ್ವಭಾವ ಇಲ್ಲ. ಆದರೆ ಜೀವದವಲ್ಲ, ಜೀವದ ಸ್ವಭಾವದ ಅಲ್ಲ, ಜೀವದ್ದು ಅಲ್ಲ,
ಅದರ ಜೀವದಿಂದನ ಉತ್ಪನ್ನ ಆಗಿದ್ದಾವೆ. ಜೀವದಿಂದ ಅರ್ಥಾತ್ ವರ್ತಮಾನ ಜ್ಞಾನ ದರ್ಶನ ಪರವನ್ನು ಮುಖ್ಯ ಮಾಡುವುದರಿಂದ ತಿಳ್ಕೊಳ್ಳುವ ಪ್ರಯತ್ನ ಮಾಡುವುದು ನಿರ್ಜರ, ಸುಮ್ಮನೆ ಆಗುವುದಿಲ್ಲ ಅಂಥೇಳಿ ನಿರ್ಜರಾದ ವ್ಯಾಖ್ಯಾ ಬಹಳಷ್ಟು ಹೇಳಿದರ್ರಿ. ಅಕಾಮ ನಿರ್ಜರ, ಅರೆ ಸವಿಪಾಕ ನಿರ್ಜರ, ಅವಿಪಾಕ ನಿರ್ಜರ ಮೊದಲಾಗಿ ಅನೇಕ ಪ್ರಕಾರದಿಂದ ಕರ್ಣಾನುಯೋಗದ ಮುಖ್ಯತೆಯೊಳಗ ಕಥನ ಬರ್ತವೆ. ಆದರೆ ನಿರ್ಜರ, ನಿಜವಾಗಿ ನಿರ್ಜರ ಯಾವುದಿದೆ ನಿನ್ನೆನೂ ಹೇಳಿದ್ದಿತ್ತು. ಯಾವುದ ಬಂಧದ ಅಭಾವ ರೂಪ ಜೀವದ ಪರಿಣಾಮ ಇದೆಯೋ ಅದು ನಿರ್ಜರ ಇದೆ. ಸತ್ತಾದೊಳಗೆ ಯಾವ ಕರ್ಮ, ಅರೆ ಜೀವದ ಸತ್ತಾದೊಳಗೆ ಕರ್ಮ ಯಾವ ಇಲ್ಲವೇ ಇಲ್ಲ. ಎಲ್ಲದವ್ರಿ ಜೀವದ ಸತ್ತಾದೊಳಗೆ ಅದಾವೇನು ಕರ್ಮ? ಅದರದೇ ಆದಂಥ ದ್ರವ್ಯ, ಕ್ಷೇತ್ರ, ಕಾಲ, ಭಾವ ಬೇರೆ ಇದೆಯೋ ಅಥವಾ ಜೀವದ ದ್ರವ್ಯ, ಕ್ಷೇತ್ರ, ಕಾಲ, ಭಾವದೊಳಗೆ ಕರ್ಮ ಇದೆ ರೀ? ಅದರದೇ ಆದಂಥ ದ್ರವ್ಯ, ಕ್ಷೇತ್ರ, ಕಾಲ, ಭಾವ ಬೇರೆ ಇದೆ ರೀ. ಆದ್ರೆ ಆ ಕರ್ಮ ಏನು ಇದೆ, ಆ ಕರ್ಮ ಜೀವದ ಕ್ಷೇತ್ರದೊಳಗೆ ಇಲ್ಲದೇ ಇದ್ರೂ ಕೂಡ ಜೀವದ ಪರಿಣಾಮದಿಂದ ಅದಕ್ಕೆ ಆಶ್ರಯ ಸಿಗ್ತಾ ಇದೆ ಅಲ್ಲ, ಪೋಷಣೆ ಸಿಗ್ತಾ ಇದೆ, ರಕ್ಷಣೆ ಸಿಗ್ತಾ ಇದೆ ಅಲ್ಲ, ಅದರಿಂದ ಅದು ಜೀವದ ಸತ್ತಾದೊಳಗೆ ಇದಾವೆ ಅಂಥೇಳಿ ಹೇಳಲ್ಪಡ್ತಿದೆ. ನಿಜವಾಗಿ ಜೀವದ ದ್ರವ್ಯ, ಕ್ಷೇತ್ರ, ಕಾಲ, ಭಾವವನ್ನು ಕರ್ಮದ ದ್ರವ್ಯ, ಕ್ಷೇತ್ರ, ಕಾಲ, ಭಾವ ಸ್ಪರ್ಶಿಸಲೇ ಇಲ್ಲ, ಸ್ಪರ್ಶಿಸುವ ಸಾಧ್ಯತೆ ಇಲ್ಲ. ಹಾಗಾದ್ರೆ ಆ ಯಾವುದ ಕರ್ಮ ಇದೆಯೋ, ಪುದ್ಗಲದ ರಚನಾ ರೂಪದ ಕರ್ಮ ಇದೆಯೋ ಅದನ್ನು ನಾಶ ಮಾಡುವ ಅಥವಾ ಅದನ್ನು ಅಕರ್ಮ ರೂಪ ಮಾಡುವ ಸಾಮರ್ಥ್ಯ ಆತ್ಮನಲ್ಲೇ ಇಲ್ಲ. ಆತ್ಮನಿಗೆ ಅದರದ ನಿಜವಾಗಿ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಅದು ತನ್ನ ದ್ರವ್ಯ, ಕ್ಷೇತ್ರ, ಕಾಲ, ಭಾವದೊಳಗಿದೆ. ಅರೆ ಇವನಿಗೆ ಅಧಿಕಾರನೇ ಇಲ್ಲ ಅದನ್ನು ನಾಶ ಮಾಡೋದು. ನಾಶ ಶಬ್ದದ ಅರ್ಥಂತೂ, ಕರ್ಮದ ನಾಶ ಶಬ್ದದ ಅರ್ಥಂತೂ ಕರ್ಮ ರೂಪದಿಂದ ಪರಿಣಮಿಸಲ್ಪಟ್ಟಿರುವ ಪುದ್ಗಲ ಪರಮಾಣುಗಳ ಅಕರ್ಮ ರೂಪದಿಂದ ಆಗುವುದು. ಅದನ್ನು ಜೀವ ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ? ಅಧಿಕಾರ ಎಲ್ಲಿದೆ? ಸಾಮರ್ಥ್ಯ ಎಲ್ಲಿದೆ? ಸಾಧ್ಯ ಇಲ್ಲ, ಅಧಿಕಾರ ಇಲ್ಲ, ಸಾಮರ್ಥ್ಯ ಇಲ್ಲ. ಇದಕ್ಕಿಂತ ಮುಖ್ಯ ಮಾತಿದೆ, ಅವನಿಗೆ ಅದರ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಅವನಿಗೆ ಯಾವ ಕರ್ಮದ ನಿರ್ಜರೆ ಮಾಡುವುದಿದೆ? ಅರೆ ಅವನಿಗೆ ಯಾವ ಕರ್ಮದ ನಿರ್ಜರೆ ಮಾಡುವುದಿದೆ? ಯಾವ ಉದ್ಗಲ ಕರ್ಮಗಳ ಅಥವಾ ಕಾರ್ಮಣ ವರ್ಗನಗಳ ಯಾವ ಒಂದು ಭಾವ ವಿಶೇಷದ, ಭಾವದ ಅಂಶ ವಿಶೇಷದ ನಿಮಿತ್ತ ಪಡೆದು ಕರ್ಮರೂಪ ಆಗ್ತಾ ಇದ್ದಾವೆಯೋ ಆ ಭಾವ ವಿಶೇಷವನ್ನು ಬಿಟ್ಟು ಕೊಡೋದಿದೆ ಅಂದರೆ ಅಥವಾ ಅದನ್ನು ಗ್ರಹಣ ಮಾಡುತ್ತಿಲ್ಲ. ವಿಕಾರಿ ಭಾವದ ಗ್ರಹಣ ಮಾಡುವುದಿಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಪಂಚೇಂದ್ರಿಯ ಭೋಗ ಸಾಮಗ್ರಿಗಳನ್ನು ಸಮ್ಯಕ್ ದೃಷ್ಟಿ ಜೀವ ಭೋಗಿಸ್ತಾನೆ. ಭೋಗಿಸ್ತಾ ಇರುವೆಳದೊಳಗೂ ಕೂಡ ಅವುಗಳನ್ನು ತನ್ನವು ಅಂಥೇಳಿ ತಿಳಿದು ಅವುಗಳಲ್ಲೇ ರಂಜಿಸುವ ಪರಿಣಾಮಗಳೇನದವು ಆ ಪರಿಣಾಮಗಳದ್ದ ಸರ್ವಥಾ ಪ್ರಕಾರ ತ್ಯಾಗ ಆಗಿದೆ. ಅರ್ಥಾತ್ ಗ್ರಹಣ ಇಲ್ಲ, ಸರ್ವಥಾ ಪ್ರಕಾರ ಸ್ವೀಕಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಸ್ವೀಕಾರ ಇಲ್ಲ? ಎಲ್ಲಿ ಸ್ವೀಕಾರ ಇಲ್ಲ? ವರ್ತಮಾನದ ಜ್ಞಾನ ದರ್ಶನ ಸಾಮರ್ಥ್ಯದೊಳಗ ಸ್ವೀಕಾರ ಇಲ್ಲ. ಯಾವುದರದ ಸ್ವೀಕಾರ ಇಲ್ಲ? ಭೋಗ ಸಾಮಗ್ರಿಗಳದ್ದಲ್ಲ, ಭೋಗ ಸಾಮಗ್ರಿಗಳ ಶ್ರೇಣಿಯೊಳಗನೆ ಬರುವಂಥ ಪರಿಣಾಮಗಳದ್ದರೆ.
ಪರಿಣಾಮಗಳದ್ದು ಅವು ಭೋಗ ಸಾಮಗ್ರಿನ ಅದಾವು. ಯಾವ ಇವು ನನ್ನವು ಅಂಥೇಳಿ ತಿಳಿದು ರಂಜಿಸುವ ಪರಿಣಾಮದವಲ್ಲ, ಅವು ಭೋಗ ಸಾಮಗ್ರಿನ ಅವುಗಳದ್ದು ಸ್ವೀಕಾರ ಇಲ್ಲ. ಅದಾವ ಯಾವ ಪ್ರಕಾರ ಭೋಗ ಸಾಮಗ್ರಿ ಅದಾವು, ಯಾವ ಪ್ರಕಾರ ಭೋಗಿಸುವ ಭಾವ ಇದೆ, ದುರ್ಬಲತೆ ಇದೆ, ಅಸಮರ್ಥತೆ ಇದೆ, ಯಾವ ಪ್ರಕಾರ ಭೋಗಿಸುವ ಸಮಯದೊಳಗ ಆನಂದ ಆನಂದ ಅಥವಾ ಸುಖ ಅನ್ನಿಸ್ತಾ ಇದೆ, ಅದು ಆಭಾಸ ಇರಲಿ, ಆದ್ರೆ ಅನ್ನಿಸ್ತಾ ಇದೆ, ಅನುಭವದಲ್ಲಿ ಬರ್ತಾ ಇದೆ. ಆದ್ರೆ ಆ ಅನ್ನಿಸ್ತಾ ಇರುವಂಥ ಅನುಭವದಲ್ಲಿ ಬರ್ತಾ ಇರುವಂಥ ಪರಿಣಾಮಗಳದ್ದು ಜ್ಞಾನ ದರ್ಶನದೊಳಗ ಸ್ವೀಕಾರ ಬಿಟ್ಟು ಹೋಗಿದೆ. ಇಲ್ಲಿಯವರೆಗೆ ಆ ಸ್ವೀಕಾರದಿಂದನ ಜೀವನಿಗೆ ಬಂಧ ಆಗ್ತಾ ಇರ್ತಾರೆ. ಯಾವುದರಿಂದ? ಭೋಗಿಸುವುದರಿಂದಲ್ಲ, ಸಾಮಗ್ರಿಗಳಿಂದಲ್ಲ, ಆದ್ರೆ ಅವು ತನ್ನವು ಅಂತ ಹೇಳಿ ರಂಜಿಸುವ ಪರಿಣಾಮದವಲ್ಲ ಜೀವದ್ದು. ಆ ಪರಿಣಾಮಗಳಿಂದ ಬಂಧ ಆಗ್ತಾ ಇತ್ತು. ಆ ಪರಿಣಾಮದ ಸಲುವಾಗಿ ಪ್ರತ್ಯಕ್ಷ ಭೋಗದ್ದು ಅವಶ್ಯಕತೆ ಇಲ್ಲ. ಈಗ ಹೇಳ್ತಾ ಇರುವ ಮಾತು ವಿಶೇಷ ಇದೆ. ಆ ಪರಿಣಾಮಗಳ ಸಲುವಾಗಿ ಪ್ರತ್ಯಕ್ಷ ಭೋಗದ್ದು ಅವಶ್ಯಕತೆ ಇಲ್ಲ, ಅನ್ಯ ಸಾಮಗ್ರಿದ್ದು ಅವಶ್ಯಕತೆ. ಆ ರಂಜಿಸುವ ಪರಿಣಾಮ ಕನಸು ಕಾಣ್ತಾ ಇರ್ತಾನೆ ವ್ಯಕ್ತಿ. ಯಾವುದೋ ಒಂದು ಪದಾರ್ಥಕ್ಕೆ ಸಂಬಂಧಿಸಿದಾಗ ಪದಾರ್ಥ ಇಲ್ಲ, ಅವನ ವಿಚಾರದೊಳಗೆ ನಡೆದದ್ದೇ ಇದೆ. ಅವನಿಗೆ ಇಷ್ಟು ಇತ್ತು ಅಂತಂದ್ರೆ ಅದನ್ನು ಪ್ರತ್ಯಕ್ಷ ಭೋಗಿಸ್ತಾನ್ರಿ. ವಸ್ತು ಇಲ್ಲ, ವಸ್ತು ಇಲ್ಲ ಮತ್ತು ಭೋಗಿಸ್ತಾನೆ. ಬರೀ ಭೋಗಿಸೋದಲ್ಲ, ಅದರೊಳಗೆ ರಂಜಿಸುವಂಥ ಪರಿಣಾಮಗಳ ವಸ್ತುವಿನ ಅಭಾವದೊಳಗೆ ಪ್ರತ್ಯಕ್ಷ ವಸ್ತುವಿನ ಭೋಗಿ ಇಲ್ಲದೇ ಇರುವುದರೊಳಗೆ ಕೂಡ ರಂಜಕ ಪರಿಣಾಮದೊಳಗೆ ಆ ಪರಿಣಾಮದಿಂದ ಅವನಿಗೆ ಬಂಧ ಆಗ್ತಿದೆ. ಆ ಪರಿಣಾಮದ ಸ್ವೀಕಾರ ಒಂದು ಇಲ್ಲದೆ ಇರುವ ಕಾರಣ, ಆ ಪರಿಣಾಮದ ಸ್ವೀಕಾರ ಒಂದು ಜ್ಞಾನ ದರ್ಶನದೊಳಗ ಬಿಟ್ಟು ಹೋಗಿರುವ ಕಾರಣ, ಆರು ಖಂಡದ ಅಧಿಪತಿ ಇದ್ರನು, ಅಸಂಖ್ಯ ದೇವಿಯರ ಜೊತೆಗೆ ಕ್ರೀಡಿಸುವಂಥ ಇಂದ್ರ ಪದ ಇದ್ರನು ಕೂಡ ಅವನಿಗೆ ಬಂಧ ಆಗುವುದಿಲ್ಲರಿ. ರಂಜಿಸುವ ಪರಿಣಾಮಗಳ ಸ್ವೀಕಾರ ಇಲ್ಲ, ಪರಿಣಾಮ ಇಲ್ಲ ಹೀಗೆ ಮಾತೇ, ಪರಿಣಾಮಗಳ ಸ್ವೀಕಾರ ಇಲ್ಲ. ಎಲ್ಲಿ ಇಲ್ಲ? ಜ್ಞಾನ ದರ್ಶನ. ಕಾರ್ಯ ಈ ಪ್ರಕಾರ ಅತ್ಯಂತ ಒಳಗಾಗುವುದಿದೆ ಧರ್ಮದ ಕಾರ್ಯ. ನಾವು ಎಷ್ಟು ಸಾಧ್ಯ ಇದೆಯೋ ಅಷ್ಟು ಹೊರಗೆ ಬಂದು ಮಾಡಲಿಕ್ಕೆ ನೋಡ್ತೀವಿ, ಎಷ್ಟು ಸಾಧ್ಯ ಇದೆಯೋ ಅಷ್ಟು ಚರಮಸೀಮೆ ಹೊರಗೆ. ಪ್ರಗಟ ಪರಿಣಾಮದೊಳಗೆ ಎಷ್ಟು ಹೊರಗೆ? ಪ್ರಗಟ ಪರಿಣಾಮದೊಳಗೆ, ಮನವಚನ ಕಾಯದೊಳಗೆ ಇಲ್ಲ, ಅನ್ಯ ಪದಾರ್ಥದೊಳಗೆ, ಅನ್ಯ ಕ್ಷೇತ್ರದೊಳಗೆ. ಮಂದಿರದೊಳಗೆ ಧರ್ಮ ಇಲ್ಲ, ಶಾಸ್ತ್ರದೊಳಗೆ ಧರ್ಮ ಇಲ್ಲ, ತೀರ್ಥದೊಳಗೆ ಧರ್ಮ ಇಲ್ಲ. ಆದ್ರೆ ನಾವು ಅದರಲ್ಲೇನೆ ಎಲ್ಲ ಧರ್ಮ ಅಂಥೇಳಿ ಮನ್ನಿಸಿದೆವೋ ಅಥವಾ ಇಲ್ಲ ಅಂಥೇಳಿ ಬಾಯಿಂದ ಹೇಳ್ತೇವೆ. ಆದ್ರೆ ಮನ್ನನೆಯೊಳಗೆ ಹಾಗೆ ಇದೆಯೋ ಅಥವಾ ಇಲ್ಲರಿ. ಮಂದಿರಕ್ಕೆ ಹೋಗಿ ಬಂದ ನಂತರ ಸಮಾಧಾನ ಆಗ್ತಿದೇನಿಲ್ಲ, ಶಾಸ್ತ್ರ ಓದಿದ ನಂತರ ಕೇಳಿದ ನಂತರ ತೃಪ್ತಿ ಆಗ್ತಿದೇನಿಲ್ಲ, ಜ್ಞಾನಿ ಜೀವಕ್ಕೂ ಆಗ್ತಿದೆ, ಧರ್ಮಾತ್ಮ ಜೀವನಿಗೂ ಆಗ್ತಿದೆ. 6ನೇ ಗುಣಸ್ಥಾನದೊಳಗೆ ಬಂದಿರುವಂಥ ಮೂರ್ಖಶಾಹಿ ಚೌಕಡಿಯ ಅಭಾವರೂಪ ಪರಿಣಾಮದೊಳಗೂ ಕೂಡ ಸರ್ವಜ್ಞ ಪ್ರಭುವಿನ ಅಥವಾ ಆಚಾರ್ಯ ಭಗವಂತರ ವಚನಾಮೃತದ ಶ್ರವಣ ಮಾಡಿದ ನಂತರ ಸುಖ ಆಗ್ತಿದೆ ರೀ. ಯಾರಿಗೆ? ಮುನಿರಾಜರಿಗೆ, ಸಂಘಸ್ಥ ಮುನಿರಾಜರಿಗೆ ಆಚಾರ್ಯ ಭಗವಂತರ ಉಪದೇಶಾಮೃತದ ಶ್ರವಣ ಅಥವಾ ಪಾನ ಮಾಡಿದ ನಂತರ ಸುಖ ಆಗ್ತಿದೆ.
ಸುಖಿಸುವ, ಕ್ರೀಡಿಸುವ, ರಮಿಸುವ ಪರಿಣಾಮಗಳಾಗ್ತವೆ. ಆದ್ರೆ ಆ ಪರಿಣಾಮಗಳ ಸ್ವೀಕಾರ ಅವರಿಗೆ ಇಲ್ಲ. ಪರಿಣಾಮಗಳು ಆಗ್ತವೆ, ಅದರ ಪರಿಣಾಮಗಳ ಸ್ವೀಕಾರ ಎಲ್ಲಿದೆ? ಎಷ್ಟು ಒಳಗಿದೆ, ಎಷ್ಟು ಸೂಕ್ಷ್ಮ ಇದೆ ಧರ್ಮ, ಎಷ್ಟು ಸೂಕ್ಷ್ಮ ಇದೆ. ನಮ್ಮ ಜ್ಞಾನ, ನಮ್ಮ ಪ್ರವೃತ್ತಿ ಎಷ್ಟು ಸ್ಥೂಲ ಇದೆ. ಧರ್ಮದ ಆಯ್ತನ ಅಂಥೇಳಿ ಹೇಳಿದರೆ, ಆದ್ರೆ ಧರ್ಮ ಇಲ್ಲಿ ಆದ ನಂತರ ಅವ ಆಯ್ತನ ಅನ್ನಿಸಿಕೊಳ್ತವೆ. ಇಲ್ಲಿ ಆದ ನಂತರ ಅರೇ ಧರ್ಮೀಯ ರುಚಿ, ಧರ್ಮೀಯ ಕಡೆಗೆ ಪ್ರವೃತ್ತಿ, ಧರ್ಮೀಯ ಜೊತೆಗೆ ಪ್ರತ್ಯಕ್ಷ ಮಿಲನೇನ ಆಗ್ತಿದೆಯೋ ಅದು ಇಲ್ಲಿ ಕಾರ್ಯ ಆದ ನಂತರ ಅವು ಧರ್ಮಾಯತನ ಅನ್ನಿಸ್ಕೊಳ್ತವ್ರಿ. ಪಂಚಪರಮೇಷ್ಠಿ ಮೊದಲಾದವರ ಧರ್ಮಾಯತನ, ಜಿನ ಮಂದಿರ, ಜಿನ ಶ್ರುತ, ಜಿನ ಚೈತ್ಯ ಇವೆಲ್ಲ ಏನಾಗ್ತವ್ರಿ? ಧರ್ಮಾಯತನ. ನಡೀರಿ, ಈಗ ಭಾವಾರ್ಥದ ಕಡೆ ಹೋಗಬಹುದು ಅನ್ನಿಸ್ತಿದೆ. ನಿನ್ನೆ ಸ್ವಲ್ಪ ಉಪಯೋಗದೊಳಗ ಯಾವುದೇ ರೀತಿಯಿಂದ ಏಕಾಗ್ರತೆ ಬರುವ ಅಥವಾ ತರೋದ ಸಾಧ್ಯ ಆಗಲಿಲ್ಲ. ಈಗ ಏಕಾಗ್ರ ಆಗಿದೆ ಅಂಥೇಳಿ ತಿಳ್ಕೊಂಡು ಭಾವಾರ್ಥದ ಕಡೆಗೆ ಹೋಗೋದು. ಇನ್ನೊಮ್ಮೆ ಆ ಕೊನೆಯ ವಾಕ್ಯ ಓದೋದು. ನಿಶ್ಚಯದಿಂದ ಕರ್ಮಜನಿತವಾದ ವಿಷಯ ಸಾಮಗ್ರಿ. ವಿಷಯ ಸಾಮಗ್ರಿ ಯಾಗದವು? ಕರ್ಮಜನಿತದವು. ವಿಷಯ ಸಾಮಗ್ರಿ ಯಾವ? ಜ್ಞಾತ ಸ್ವಭಾವದ ಸ್ವೀಕಾರ ಅನುಭೂತಿಯನ್ನು ಹೊರತುಪಡಿಸಿ ಯಾವೆಲ್ಲ ಭಾವ ವಿಶೇಷ ಇದಾವೆಯೋ, ದ್ರವ್ಯ ವಿಶೇಷ ಇದಾವೆಯೋ ಅವೆಲ್ಲ ವಿಷಯ ಸಾಮಗ್ರಿ. ಕರ್ಮಜನಿತವಾದ ವಿಷಯ ಸಾಮಗ್ರಿಗಳ ಭೋಗರೂಪದ ಕ್ರಿಯೆಯನ್ನು ಮಾಡುತ್ತಾನೆ, ಒಂದು ವೇಳೆ ಭೋಗಿಸುತ್ತಾನೆ. ಆದರೂ ಕರ್ಮಜನಿತವಾದ ಸಾಮಗ್ರಿಗಳಲ್ಲಿ ತನ್ನವುಗಳೆಂದು ತಿಳಿದು ರಂಜಿಸುವ ಪರಿಣಾಮಗಳ ಸರ್ವಥಾ ಪ್ರಕಾರ ಸ್ವೀಕಾರವು ಬಿಟ್ಟು ಹೋಗಿರುವಂಥ ಸಾಮಗ್ರಿಗಳನ್ನು ತನ್ನವು ಅಂಥೇಳಿ ತಿಳಿದು ರಂಜಿಸುವಂಥ ಪರಿಣಾಮಗಳ ಅವನಲ್ಲೇ ಆಗ್ತಾವ್ರೆ ಅಂಥೇಳಿನ. ಯಾವ ಸಿದ್ಧಾಲಯದೊಳಗ, ಲೋಕದ ಅಗ್ರಭಾಗದೊಳಗ ಅರೂಪಿ ಅಶರೀರಿ ಸಿದ್ಧರ ಅನಂತ ಸಂಖ್ಯೆಯಲ್ಲಿ ವಿರಾಜಮಾನ ಇದ್ದಾರೋ ಅವರ ಸ್ತುತಿಯನ್ನ ಮಾಡಿ ಆ ಪರಿಣಾಮದೊಳಗ ಭಾವಲಿಂಗಿ ಸಂತ ರಂಜಿಸ್ತಾರೆ. ಆದ್ರೂ ಕೂಡ ಆ ರಂಜಿಸುವ ಪರಿಣಾಮಗಳೇನು ಆ ಸಂತ ಮಹಾತ್ಮನು ಅದಾವೆಯೋ ಆ ಪರಿಣಾಮಗಳ ಸ್ವೀಕೃತಿ ಅವನಿಗಿಲ್ಲ. ತಾನೆನ್ನುವ ರೂಪದಿಂದ ಆ ಪರಿಣಾಮಗಳ ಸ್ವೀಕೃತಿ ಇಲ್ಲ. ನಾವು ಒಂದು ವೇಳೆ ಧರ್ಮದ ಸತ್ಯ ಅಂಶವನ್ನು, ಸತ್ಯತೆಯನ್ನು ನಮ್ಮ ಜ್ಞಾನದ ಮಟ್ಟಕ್ಕನುಸಾರವಾಗಿ ತಿಳ್ಕೊಳ್ಳುವ ಅಭಿಲಾಷೆಯನ್ನ ಆಂತರ್ಯದಿಂದ ಒಂದು ವೇಳೆ ಹೊಂದಿದ್ದೆವು ಅಂತಂದ್ರೆ ನಮ್ಮ ಉಪಯೋಗವನ್ನು ಸೂಕ್ಷ್ಮಗೊಳಿಸುವ ಅಭ್ಯಾಸ ಏಕಾಂತದೊಳಗೆ ನಿಜ ಗ್ರಹದೊಳಗೆ ಸ್ವಾಧೀನತೆಯಿಂದ ಮಾಡುವುದು ಅವಶ್ಯಕ ಇದೆ. ಎಷ್ಟು ಹೊರಗೆ ಹೋಗ್ತೇವೆಯೋ ಅಷ್ಟು ಭ್ರಷ್ಟ ಆಗೋದು ನಿಶ್ಚಿತ ಇದೆ ರೀ. ಆಕರ್ಷಣೆ ಇದ್ದೇ ಇದೆ ರೀ. ಜಿನ ಮಂದಿರದ್ದು ಆಕರ್ಷಣೆ ಇದೆ, ಕ್ಷೇತ್ರದ್ದು ಆಕರ್ಷಣೆ ಇದೆ, ಅಪರಿಚಿತ ಜನರದ್ದು ಆಕರ್ಷಣೆ ಇದೆ ರೀ. ಯಾಕೆ? ಅನಾದಿ ಕಾಲದಿಂದ ಇದಕ್ಕೆ ನಿಜವನ್ನ ಬಿಟ್ಟ ಏನಿದೆಯೋ ಅದರದ್ದೆಲ್ಲ ಆಕರ್ಷಣೆ ಇದೆ. ಅದಕ್ಕೆ ಒಂದು ವೇಳೆ ಈ ಉತ್ತಮ ಕುಲದೊಳಗೆ ಜನ್ಮ ತಾಳೆಯುವಂಥ ಮಹಾಭಾಗ್ಯದ ಯಾವುದು ಪ್ರಯೋಜನ ಇದೆಯೋ ಆ ಪ್ರಯೋಜನ ಅರ್ಥಾತ್ ಸತ್ಯತೆಯನ್ನು ತಿಳ್ಕೊಳ್ಳುವುದೇ ಪ್ರಯೋಜನ ಇದೆ. ಹಾಗಾದರೆ ಆ ಸತ್ಯತೆಯನ್ನು ತಿಳ್ಕೊಳ್ಳುವ ಸಲುವಾಗಿ ನಮ್ಮ ಜ್ಞಾನವನ್ನು ಸೂಕ್ಷ್ಮ ಮಾಡಬೇಕಾದ್ರೆ
ಜನ ಸಂಬಂಧವ ವರ್ಜಿಸಿ ಅನವರತ ನಿಜಾತ್ಮನ ನಿಧ್ಯಾನಿಸು ಭವ್ಯ. ಏನು ಹೇಳಿದರು? ಜನ ಸಂಬಂಧವ ವರ್ಜಿಸಿ. ಜನ ಅಂತಂದ್ರೆ ಏನ? ಜನ ಅಂತಂದ್ರೆ ಜನರು ಅಂಥೇಳಿ ಒಂದು ಅರ್ಥ ಆಗ್ಬೋದು. ಆದರೆ ಪರಸನ್ಮುಖ ಪರಿಣಾಮಗಳೇನದವಲ್ಲ ಅವೇ ಜನಜಂಗುಳಿ ಇದೆ. ಮತ್ತು ಅದಕ್ಕಿಂತ ನಿಮಿತ್ತ ಸಿಕ್ಕಿತು ಅಂತಂದ್ರೆ ಮುಗಿತಂದ್ರೆ ಅದಕ್ಕೆ ಮದ್ದು ಕುಡಿಸಿದ ಹಾಗೆ. ಆ ಜನಜಂಗುಳಿಯಿಂದ ಭಿನ್ನ ಆಗೋದ ಜ್ಞಾನಕ್ಕ ಕಷ್ಟ ಆಗ್ತಿದೆ. ಪರಸನ್ಮುಖ ಪರಿಣಾಮಗಳ ಸಂತೆ ಇದೆಯಲ್ಲ, ಅದರಿಂದ ಜ್ಞಾನ ದರ್ಶನವನ್ನು ಭಿನ್ನ ಮಾಡಿಕೊಳ್ಳೋದ ಕಷ್ಟ. ಇದುವರೆಗೆ ಆಗಿದೆ. ಏಕಾಂತದೊಳಗ ಅದು ಯಾವುದು ನಿರ್ಜನ ಗುಹೆಯೊಳಗ, ಗುಪ್ತ ಗುಹೆಯೊಳಗ ಕೂತ್ರನೂ ಕೂಡ ಸಾಧ್ಯ ಆಗಿಲ್ಲ ಅಂದ ಮೇಲೆ ಏಕಾಂತದೊಳಗ ನಿರ್ಜನ ಪ್ರದೇಶ ಗುಪ್ತ ಗುಹೆಯೊಳಗ ಕೂತ್ರನೂ ಕೂಡ ಭವಾಂತರದೊಳಗ್ರಿ ಧ್ಯಾನಸ್ಥ ಕೂತಿದ್ದೆವು. ಆದ್ರೂ ಸಾಧ್ಯ ಆಗಲಿಲ್ಲ ಅಂದ ಮೇಲೆ ಈಗ ಆಗಬಹುದೇನ? ಇದನ್ನು ಬಿಟ್ಟಾದ, ಅದನ್ನು ಬಿಟ್ಟಾದ, ಅದನ್ನು ಬಿಟ್ಟಾದ, ಶಿಬಿರ ಆದ, ಈಗ ತೀರ್ಥವಂದನ ದರ್ಶನ ಪಂಚಕೀಲ ನಿವೃತ್ತಿ ಬೇಕಾಗಿದೆ. ನಿವೃತ್ತಿ ಬೇಕಾಗಿದೆ ಅಂಥೇಳಿ ಜಾತ್ರೆಯೊಳಗೆ ಹೋಗುತ್ತಲ್ಲ, ನಿವೃತ್ತಿ ಆಗ್ತಿದ್ದಾರೆ. ಎಲ್ಲಿಂದ ನಿವೃತ್ತಿ? ಯಾವುದರಿಂದ ನಿವೃತ್ತಿ? ಅರೆ ವಿಚಾರಣ ಮಾಡಲಿಲ್ಲ, ಭವಪೂರ್ಣ ಆಯಿತು ಅಂತಂದ್ರೆ ಅದರ ಫಲವನ್ನು ಈ ಜೀವ ಏಕಾಕಿಯಾಗಿ ಭೋಗಿಸಿ ಭೂಮಿಕೆಯ ಅನುಸಾರವಾಗಿ ಯಾವುದಾಗ್ತಿದೆಯೋ ಆಗಲಿ. ಅದರೊಳಗೆ ನಾನು ಏನಾದರೂ ಒಳ್ಳೆಯದು ಮಾಡಿದ್ನು ಅಥವಾ ಮಾಡ್ತಾ ಇದ್ದೇನೆ ಅನ್ನುವ ಮನ್ನಣೆ ರೂಪದ ಬೀಜ ಇದೆಯಲ್ಲ, ಅದು ನಿಗೋದದ ವೃಕ್ಷವನ್ನು ಹುಟ್ಟಿಸುವಂಥದ್ದು ಇದೆ. ಭೂಮಿಕೆಗೆ ಮಾಡೋದೇನು ಸಾಧ್ಯನೇ ಇಲ್ಲ, ತಾನಾಗೇ ಆಗ್ತಾ ಇರ್ತಿದೆ. ಆದರೆ ಅದರಲ್ಲಿ ತೃಪ್ತಿಯ ಭಾವನ, ಯೋಗ್ಯ ಕಾರ್ಯ ಮಾಡಿದ್ನ, ನಾನು ಇಲ್ಲಿ ಬಂದಿನಂಥೇಳಿ ಹೀಗಾಯಿತು. ಈ ಪ್ರಕಾರದ ಯಾವ ವಿಪರೀತ ಮನ್ನಣೆ ರೂಪದ ಬೀಜ ಇದೆ, ಅರೆ ಎಲ್ಲಿಂದ ಆಗ್ತಿದೆ ಶಾಂತಿ? ಎಲ್ಲಿಂದ ಆಗ್ತಿದೆ? ಅನ್ಯ ಕ್ಷೇತ್ರದಿಂದೋ, ಅನ್ಯ ದ್ರವ್ಯದಿಂದೋ, ಅನ್ಯ ಕಾಲದಿಂದ, ಯಾವುದರಿಂದ? ಅನ್ಯ ಭಾವದಿಂದ. ಯಾವುದರಿಂದ ಆಗ್ತಿದೆ ಶಾಂತಿ? ಅರೆ ಈ ಜೀವನಿಗೆ ಶಾಂತಿಯನ್ನು ಕೊಡುವಂಥ ಸ್ಥಾನ ಒಂದೇ ಇದೆ, ನಿಜ ಶುದ್ಧಾತ್ಮ. ಅವನನ್ನು ಹೊರತುಪಡಿಸಿ ಶಾಂತಿ ಎಲ್ಲೂ ಆಗುವುದಿಲ್ಲ. ತೀವ್ರ ಕಷಾಯ ರೂಪದ ಪರಿಣಾಮದೊಳಗ ಯಾವ ಒಂದು ಪ್ರತ್ಯಕ್ಷ ಅಶಾಂತಿ ಭಾಸ ಆಗುತ್ತಿತ್ತೋ ಅದು ಮಂದ ಕಷಾಯ ರೂಪದ ಪರಿಣಾಮದೊಳಗೆ ಇರುವುದಿಲ್ಲ ಅಂಥೇಳಿ ಈ ಜೀವ ಏನು ತಿಳಿತಾನೋ ಶಾಂತಿ ಆಯಿತು. ಈ ಭ್ರಾಂತಿಯಿಂದ ಜೀವ ಅನಂತ 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 ಕಥನಾತೀತ ದುಃಖವನ್ನು ಭೋಗಿಸ್ತಾ ಇದ್ರೂ ಕೂಡ ತನ್ನನ್ನು ತಾನು ಸುಖಿ ಅಂಥೇಳಿ ನಂಬಿಕೊಂಡಿದ್ದನಲ್ಲ. ಅದು ಏನಿದೆ ರೀ? ಏನಿದೆ? ವರ್ತಮಾನದ ಅವಕಾಶವನ್ನು ತಿಳಿಯುವ ಸಲುವಾಗಿ ಅತ್ಯಂತ ಪ್ರಬಲ ಶತ್ರು ಇದೆ ರೀ. ನಡೀರಿ, ಕರ್ಮಜನಿತ ವಿಷಯ ಸಾಮಗ್ರಿಗಳ ಭೋಗರೂಪದ ಕ್ರಿಯೆಯನ್ನು ಮಾಡುತ್ತಾನೆ. ಯಾವ? ಶುದ್ಧ ಸ್ವರೂಪದ ಅನುಭವದಿಂದ ವಿರಾಜಮಾನನಾದ ಸಮ್ಯಕ್ ದೃಷ್ಟಿ ಜೀವನು ಏನು ಮಾಡ್ತಾನೆ? ಕರ್ಮಜನಿತ ವಿಷಯ ಸಾಮಗ್ರಿಗಳ ಭೋಗರೂಪದ ಕ್ರಿಯೆಯನ್ನು ಮಾಡುತ್ತಾನೆ. ಒಂದು ವೇಳೆ ಭೋಗಿಸುತ್ತಾನೆ, ಆದರೂ ಕರ್ಮಜನಿತ ಸಾಮಗ್ರಿಗಳಲ್ಲಿ ತನ್ನವುಗಳೆಂದು ತಿಳಿದು ರಂಜಿಸುವ ಪರಿಣಾಮಗಳ ಸರ್ವಥಾ ಪ್ರಕಾರ ಸ್ವೀಕಾರವು ಬಿಟ್ಟು ಹೋಗಿರುವಂಥ ಸುಖರೂಪ ಸ್ವಭಾವವುಳ್ಳವನಿದ್ದಾನೆ. ಅರೆ ಆ ಪರಿಣಾಮದೊಳಗ ರಂಜಿಸುವಿಕೆ ಬಿಟ್ಟು ಹೋದ ನಂತರ ಉಳಿದೇನಿವ?
ಉಳದೇನ ಒಂದು ಸುಖ ಸ್ವರೂಪ, ಸುಖರೂಪ ಸ್ವಭಾವಿನೇ ಉಳದ. ಆ ಯಾವ ಅನ್ಯ ಕರ್ಮಜನಿತ ಭಾವ ಅಥವಾ ಕರ್ಮಜನಿತ ಪರದ್ರವ್ಯಗಳಿದ್ವೋ ಅವುಗಳಲ್ಲಿ ರಂಜಿಸುವುದು ಸರ್ವಥಾ ಸ್ವೀಕಾರ ಆಗಲಿಲ್ಲ ಅಂತಂದ್ರೆ ಉಳಿತೇನ ಒಂದು ಸುಖರೂಪ ಸ್ವಭಾವನೆ ಉಳಿತದೆ. ಅದ್ಭುತ ಮಾತಿದೆ. ಏನು ಮಾಡಬೇಕಾಗಿಲ್ಲ. ಮಾಡೋದನ್ನ 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 ಏನು ಅನಾದಿಯಿಂದ ರೂಢಿ ಮಾಡಿಕೊಂಡಿದ್ದಾನೆ ಅದನ್ನು ಬಿಡಬೇಕಾಗಿದೆ ಅಷ್ಟೆ, ಸ್ವೀಕಾರ ಮಾಡುವುದಿಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಸಮ್ಯಕ್ ದೃಷ್ಟಿ ಜೀವನಿಗೆ ವಿಭಾವ ರೂಪವಿರುವ ಮಿಥ್ಯಾತ್ವ ಪರಿಣಾಮಗಳು ನಾಶವಾಗಿವೆ. ಮಿಥ್ಯಾತ್ವ ಪರಿಣಾಮಗಳು, ಮಿಥ್ಯಾತ್ವ ಪರಿಣಾಮ ಅಂದ್ರೆ ಏನು? ಮಿಥ್ಯಾತ್ವ ಪರಿಣಾಮಗಳು, ಇಲ್ಲಿ ಮಿಥ್ಯಾತ್ವ ಪರಿಣಾಮಗಳು ಅರ್ಥಾತ್ ಯಾವ ಈಗ ಹೇಳಿದರಲ್ಲ ಆ ರಂಜಿಸುವಂಥ ತನ್ನವು ಅಂಥೇಳಿ ತಿಳಿದ ರಂಜಿಸುವಂಥ ಪರಿಣಾಮದೊಳಗೆ ಏಕತೆ ಏನಿದೆಯಲ್ಲ ಅದು ಮಿಥ್ಯಾತ್ವ. ಮಿಥ್ಯಾತ್ವ ಪರಿಣಾಮಗಳು ಅರ್ಥಾತ್ ಪರಿಣಾಮ ಇದ್ರೂ ಕೂಡ ಅದರ ಜೊತೆಗೆ ಏಕತೆ ಇಲ್ಲಲ್ಲ, ಏಕತೆ ಇಲ್ಲ. ಪರಿಣಾಮ ಇದ್ದಾವೆ, ರಾಗ ಇದೆ, ದ್ವೇಷ ಇದೆ, ಹರ್ಷ ಇದೆ, ಅವನಿಗೂ ಆನಂದ ಆಗ್ತಿದೆ. ಜಿನ ಮಂದಿರಕ್ಕೆ ಬಂದ ನಂತರ ಅತ್ಯಂತ ಪ್ರಸನ್ನತೆ ಆಗ್ತಿದೆ. ಯಾವುದೋ ಒಂದು ದಿವ್ಯವಾದಂಥ ಸ್ವಾಧ್ಯಾಯ ನಿಲಯಕ್ಕೆ ಬಂದ ನಂತರ ಯಾವುದೋ ಒಂದು ಗ್ರಂಥದ ಬಾಹ್ಯ ಯಾವ ಒಂದು ಆವರಣ ಇದೆ ಅದರ ಮೇಲೆ ಮಾಡಿರುವಂಥ ಕಲಾಕುಸುರಿಯನ್ನು ನೋಡಿ ಅವನಿಗೂ ಆನಂದ ಆಗ್ತಿದೆ, ಆಹಾ ಅನ್ನಿಸ್ತಿದೆ. ಯಾರಿಗೆ? ಜ್ಞಾನಿ ಪುರುಷನಿಗೆ. ಆದ್ರೆ ಆ ಪರಿಣಾಮದೊಳಗ ಅವನಿಗೆ ತನ್ನತನ ಬಿಟ್ಟು ಹೋಗಿದೆ, ಅದು ನಾಶ ಆಗಿದೆ. ಭಾವಾರ್ಥ ಏನು ಹೇಳ್ತಾ ಇದ್ದರು? ಸಮ್ಯಕ್ ದೃಷ್ಟಿ ಜೀವನಿಗೆ ವಿಭಾವ ರೂಪವಿರುವ ಮಿಥ್ಯಾತ್ವ ಪರಿಣಾಮಗಳು ನಾಶವಾಗಿವೆ. ಮಿಥ್ಯಾತ್ವ ಬಿಟ್ಟು ಹೋಗಿದೆ, ವಿಪರೀತ ಮನ್ನಣೆ ಬಿಟ್ಟು ಹೋಗಿದೆ. ಇಷ್ಟೇ ಮಾತೆಲ್ಲ, ಏನೇನು ಪರಿಣಾಮಗಳ ಆಗ್ತಾ ಇದಾವಲ್ಲ ಅವುಗಳಲ್ಲೇ ನಾನನ್ನೋದು ಅವನಿಗೆ ಇಲ್ಲವೇ ಇಲ್ಲ. ಇಲ್ಲಿ ಶ್ರದ್ಧಾ ಜ್ಞಾನ ಅನ್ನೋದು ಆ ಯಾವ ಚಾರಿತ್ರದ ಕಾರಣದಿಂದ ಇದಾವೆ ಅಶುದ್ಧ ಪರಿಣಾಮ ಅನ್ನೋದು ಏನಿಲ್ಲ, ಇದ್ರೆ ಇರಲೇವ. ಅರೆ ಯಾವ ಇದಾವೆಯೋ ಅವುಗಳನ್ನು ತಾನು ಅರೆ ಈಗ ಹೇಳ್ತಾನ ಸಮ್ಯಕ್ ದೃಷ್ಟಿ ಜೀವನಿಗೆ ಭಗವಂತರ ಸಮವಸರಣವನ್ನು ನೋಡಿದ ನಂತರ ಸಮವಸರಣದ ಪ್ರತಿರೂಪವಿರುವಂಥ ಮಂದಿರವನ್ನು ನೋಡಿದ ನಂತರ ಪ್ರಸನ್ನತೆ ಆಗ್ತಿದೆ. ಅದರ ಪ್ರಸನ್ನತೆ ಆ ಮಂದಿರದ ನಿಮಿತ್ತದಿಂದ ಯಾವ ಪ್ರಸನ್ನತೆಯ ಪ್ರಮೋದದ ಭಾವ ಆಗಿದೆಯಲ್ಲ ಆ ಭಾವ ತನ್ನದು ಅನ್ನುವುದು ನಾಶ ಆಗಿದೆ. ಭಾವ ನಾಶ ಆಗಿಲ್ಲ, ತನ್ನದು ಎನ್ನುವುದು ನಾಶ ಆಗಿದೆ. ಅವನಿಗೆ ಭಾವ ಆಗೋದನ್ನೇ ಇಲ್ಲ. ಹೀಗೆ ಲೌಕಿಕ ಉದಾಹರಣೆ ಬೇಕಾದಷ್ಟು ಅದವ್ರಲ್ಲ ತಾಯಿ. ಈಗ ಮಂದಿರದನ್ನ ಹೇಳಿತು, ಸಮ್ಯಕ್ ದೃಷ್ಟಿ ಇದ್ದ ಮದುವೆ ಮಾಡ್ಕೊಳ್ತಾ ಇರ್ತಾನೆ, ಪತ್ನಿಯ ಜೊತೆಗೆ ಭೋಗಿಸ್ತಾ ಇರ್ತಾನೆ, ಪತ್ನಿ ಸಿದ್ಧಪಡಿಸಿದಂಥ ಆಹಾರವನ್ನು ಅವನಿಗೆ ಸ್ವಭಾವತಃ ಇಷ್ಟವಿರುವಂಥ ಆಹಾರವನ್ನು ಸೇವನೆ ಮಾಡ್ತಾ ಇರ್ತಾನೆ. ಆ ಸೇವನೆ ಮಾಡುವುದರೊಳಗೆ ಆ ಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ಆ ಮಾಡಿರುವಂಥ ಪತ್ನಿಗೆ ಸಂಬಂಧಿಸಿದ ಹಾಗೆ ಅತ್ಯಂತ ಹರುಷ ಅನ್ನಿಸ್ತಾ ಇರ್ತಿದೆ, ಸುಖ ಬುದ್ಧಿ ಸುಖದ ಅನುಭವ ಆಗ್ತಾ ಇರ್ತಿದೆ. ಆದ್ರೆ ಆ ಸುಖದ ಅನುಭವ ತನ್ನ ಸ್ವಭಾವ ಅಲ್ಲ ಅನ್ನೋದು ಸ್ವಾಭಾವಿಕ ಸ್ವೀಕಾರ. ಇದು ಲೌಕಿಕದ್ದನ್ನ ಮಾತಿದೆ ರೀ, ಅಲೌಕಿಕದ ಮಾತನೇ ಇಲ್ಲ. ಅರೆ ಅಲೌಕಿಕದ ಚರ್ಚೆನೇ ಮಾಡಲಿಕ್ಕೆ ಬರುವುದಿಲ್ಲ. ಇದು ನಂದಲ್ಲ, ಅರ್ಥಾತ್ ಅದರೊಳಗೆ ನನ್ನತನದ ಸ್ವೀಕಾರ ಅವನಿಗೆ ಆಗುವುದಿಲ್ಲ. ತನ್ನ ಭಾವದೊಳಗರಿ ತಾನು ಸುಖಿಸುವಂಥ ಭಾವದೊಳಗೆ ರಂಜಿಸುವಂಥ ಪರಿಣಾಮದೊಳಗೆ ವಸ್ತುವಿನೊಳಗಲ್ಲ. ಆಹಾರ ಇದೆ, ಪ್ರಿಯ ಪತ್ನಿ ಅದನ್ನು ಮಾಡಿದಾಳೆ, ಆ ಆಹಾರಕ್ಕೆ ಆಹಾರದ ಸೇವನೆ ಮಾಡ್ತಾ ಇರುವುದರೊಳಗೆ
ಅವನಿಗೆ ಸುಖ ಅನ್ನಿಸ್ತಾ ಇದೆ. ಎಷ್ಟು ಪ್ರಕಾರ ಹೇಳಿದೆ ಅಂದರೆ, ಆಹಾರ ಅವನಿಗೆ ಮೂಲತಃ ಇಷ್ಟ ಇದೆ. ಅಂಥ ಇಷ್ಟ ಆಹಾರವನ್ನು ಅವನು ಸ್ವಯಂ ಸೇವನೆ ಮಾಡ್ತಾ ಇದ್ದಾನೆ. ಅವನ ಪ್ರಿಯ ಪತ್ನಿ ಮಾಡಿದಾಳೆ. ಆ ಪತ್ನಿ ಪ್ರಿಯ ಅದಾಳ. ಆಹಾರ ಅವನಿಗೆ ಮೂಲತಃ ಪ್ರಿಯ ಇದೆ, ಅದರ ಸೇವನೆ ಮಾಡ್ತಾ ಇದ್ದಾನೆ. ಅದರದೆಲ್ಲದರದ್ದು ಆನಂದ ಆಗ್ತಾ ಇದೆ. ಬಿಟ್ಟು ಬಿಟ್ಟು ಒಮ್ಮೆ ಅವಳ ಕುರಿತಾಗಿ, ಒಮ್ಮೆ ಅದರ ಕುರಿತಾಗಿ, ಒಮ್ಮೆ ತನಗೆ ರುಚಿಸ್ತಾ ಇದೆ ಅದರ ಕುರಿತಾಗಿ. ಇದು ಎಲ್ಲ ಆದ್ರೂ ಕೂಡ ಅದು ನನ್ನ ಸ್ವಭಾವ ಅಂಥೇಳಿ ಅವನಿಗೆ ಸ್ವೀಕಾರ ಬಿಟ್ಟು ಹೋಗಿದೆ. ಧರ್ಮ ಬಹಳ ಬೇರೆ ಇದೆ. ಇದನ್ನ ನಾವು ತಿಳ್ಕೊಳ್ಳೋದ ನಿಜವಾಗಿ ಕಷ್ಟ ಇದುವರೆಗೆ ಆಗಿದೆ. ಅದಕ್ಕೆ ಒಂದು ಮಾತು ಹೇಳಿದ್ನು, ಸಾಧ್ಯ ಆದಷ್ಟು ಏಕಾಂತದೊಳಗೆ ಸೂಕ್ಷ್ಮವಾದಂಥ ಅನಂತ ಕಾಲದೊಳಗೆ ಗ್ರಾಹ್ಯ ಆಗದೇ ಇರುವಂಥ ಸತ್ಯವನ್ನು ಗ್ರಹಣ ಮಾಡುವ ಪ್ರಯತ್ನ ಪ್ರಾಮಾಣಿಕ ರೂಪದಿಂದ ಮಾಡಿದರೆ ಏನಾಗ್ತಿದೆ? ಅದರಿಂದ ನಿನ್ನದು ಕಲ್ಯಾಣವ. ತೋಡರ ಮಲ್ಲರು ಹೇಳಿದ್ರಲ್ಲ, ಇದು ಹೀಗೆ ಇದೆಯೋ ಅಥವಾ ಇಲ್ಲ, ಇದರದ್ದು ವಿಚಾರ ಮಾಡಿ ಇದು ಹೀಗೆ ಇದೆ ಅಂಥೇಳಿ ನಿನಗೆ ತಿಳಿದು ಬಂತು ಅಂತಂದ್ರೆ ಅದರದ್ದು ಗ್ರಹಣ ಮಾಡಿ. ಅದರಿಂದ ನಿನ್ನ ಕಲ್ಯಾಣ. ಇಷ್ಟು ಪ್ರಾಮಾಣಿಕ, ಇಷ್ಟ ಸರಳ, ಇಷ್ಟ ನಿರಪೇಕ್ಷ ಜಿನಾಗಮದ ವಚನಗಳ ನಮ್ಮ ಜ್ಞಾನಿ ಪುರುಷರಿಂದ ಹೊರಟಿದ್ದಾವೆ, ಲಿಪಿಬದ್ಧ ಆಗಿದ್ದಾವೆ. ಭಾಗ್ಯದಿಂದ ನಮಗೆ ನೋಡಲಿಕ್ಕೆ ಸಿಕ್ಕಿದ್ದಾವೆ, ಕೇಳಲಿಕ್ಕೆ. ಇದು ಹೀಗೆ ಇದೆಯೋ ಅಥವಾ ಇಲ್ಲ ನೀವು ವಿಚಾರ. ನಿನ್ನ ಜೀವನದೊಳಗಿದೆ ಹೀಗೆ ಇದೆಯೋ ಅಥವಾ ಇಲ್ಲ ನೋಡಿ. ಅವ್ರಿಗೆ ನಿನ್ನ ಜೀವನದೊಳಗೆ ಹೀಗೆ ಇದೆಯೋ ಅಥವಾ ಇಲ್ಲ ನೋಡಿ. ಯಾವುದಾದ್ರೂ ಪರಪದಾರ್ಥದಿಂದ ನಿನಗೆ ಸುಖ ಆಗಿದೆನಾ ನೋಡಿ. ಯಾವುದಾದ್ರೂ ವಸ್ತುವಿನಿಂದ ನಿನಗೆ ನಿಜವಾಗಿ ಶಾಂತಿ ಆಗಿದೆನಾ ನೋಡು. ನೀನೇ ನೋಡಿದ ನಂತರ ಅರೆ ಇದು ಹೀಗಿಲ್ಲ ಅಂಥೇಳಿ ನಿರ್ಣಯಕ್ಕೆ ನೀನೇ ಬಾ. ಅದರಿಂದ ನಿನ್ನ ಕಲ್ಯಾಣ. ಬರೀ ಭ್ರಾಂತಿಯಿಂದ ಸ್ಥೂಲದೊಳಗ ಎಷ್ಟು ಹೋಗ್ತೇವೆಯೋ ಅಷ್ಟ ನಾವು ಅನಂತ ಸಂಸಾರ ಮೊದಲಿನಿಂದ ಹೇಗಿತ್ತೋ ಹಾಗೆಯೇ ಕಾಯ್ಕೊಳ್ತೇವೆ. ಇದು ರೂಪ ಅಷ್ಟ ಬದಲಿ ಇದೆ ರೀ. ಇದು ರೂಪ ಉದ್ಗಲದ ರೂಪ ಇದೆ, ಅದೇನು ಆತ್ಮಂದಲ್ಲ. ಆತ್ಮಂದ ಏನಿದೆ? ಪರದ ಕಡೆಗೆ ನೋಡೋದ, ಪರ ಜೊತೆಗೆ ಒಂದಾಗೋದ, ಪರದೊಳಗೆ ಸುಖ ಮನ್ನಿಸೋದ, ಆಮೇಲೆ ಅದರಲ್ಲಿ ಸುಖ ಇಲ್ಲ ಅಂತೇಳಿ ಅನಿಷ್ಟ ಬುದ್ಧಿ ಮಾಡೋದ, ಅದರಿಂದ ನಿರಾಶ ಆಗೋದ. ಇದು ಅನಾದಿ ಕಾಲದಿಂದ ನಡೆದಿದೆ. ಸಮಯ ಶಿಖರ್ಜಿಗೆ ಹೋದ ನಂತರ ಸುಖ ಇದೇನಿಲ್ರಿ, ಇದೇನಿಲ್ಲ. ಮತ್ತೆ ಬರೋದು ಯಾಕ್ರಿ? ಒಂದು ಸ್ವಲ್ಪ ಲೇಟ್ ಆಗ್ತಿತ್ತು ಅಂತಂದರೆ ಎಷ್ಟು ಆಕುಲತೆ ಆಗ್ತಿದೆ. ಬರೋ ಸಮಯದೊಳಗೆ ಎಷ್ಟು ಆಕುಲತೆ ಆಗ್ತಿದೆ. ಆ ಒಂದು ಸಮಯದ ಆಕುಲತೆಯೊಳಗೆ ಅಸಂಖ್ಯಾತ ಲೋಕ ಪ್ರಮಾಣ ಅಶುದ್ಧ ಭಾವ ಇದೆ. ಅದು ಯಾವ್ಯಾವ್ದ ಅಂತ ಹೇಳಿ ಹೇಗೆ ತಿಳ್ಕೊಳ್ಳೋದ್ರಿ? ಪತ್ನಿ ಅಡಿಗೆ ಮಾಡಿದ್ದಾರೆ, ಇಷ್ಟವಾದ ಆಹಾರನೂ ಸ್ವೀಕಾರ ಮಾಡಿ ಅದ್ರೊಳಗೆ ರಸಭರಿತಾಗಿ ಸ್ವೀಕಾರ ಮಾಡ್ತಾರೆ. ಸುಖ ಭೋಗಿಸ್ತಾ ಇದ್ದನ್ರಿ, ಭೋಗಿಸ್ತಾ ಇದ್ದಾರು. ಮತ್ತೆ ಈ ಕಡೆ ಅವ್ರ ಸುಖ ಆತ್ಮ ಅಲ್ಲ, ಸುಖ ಭೋಗಿಸ್ತಾ ಇರೋ ವೇಳೆದೊಳಗ ಆ ಭೋಗಿಸುವ ಭಾವೇನಿದೆ ಅದು ನನ್ನ ಸ್ವಭಾವದೊಳಗೆ ಇಲ್ಲ ಅನ್ನೋದು ಅವನಿಗೆ ಸ್ವೀಕಾರ ಇದೆ. ಅರ್ಥಾತ್ ಅದರಿಂದ ರಹಿತವಾದಂಥ ಸ್ವಭಾವದ ಸ್ವೀಕಾರ ಇದೆ. ಅಲ್ಲಿ ವಿಕಲ್ಪ ಇಲ್ಲ. ನಾವು ವಿಕಲ್ಪದ ಪೂರ್ವಕ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂಥೇಳಿ ನಮಗೆ ತಿಳಿತಾ ಇಲ್ಲ. ಒಂದೇ ಮಾತು, ಅದರೊಳಗೆ ವಿಕಲ್ಪ ಇಲ್ಲ. ಅರೇ ಶ್ರದ್ಧಾ ಹೇಗಿದೆ? ನಿರ್ವಿಕಲ್ಪ ಇದೆ. ನಿರ್ವಿಕಲ್ಪ ಶ್ರದ್ಧಾ ಆದ ನಂತರ ಜ್ಞಾನದೊಳಗ ವಿಕಲ್ಪ ಎಲ್ಲಿಂದ ಬರೋದ್ರಿ? ಅನುಭೂತಿಯೊಳಗ ವಿಕಲ್ಪ ಎಲ್ಲಿಂದ ಬರೋದು? ಅನುಭೂತಿ ನಡೆದದ್ದೇ ಇದೆ, ಪರಿಣಾಮಗಳ ಆಗ್ತಾ ಇದ್ದಾವೆ. ಅದರ ಕುರಿತು ಪ್ರತ್ಯಕ್ಷ ಸುಖವನ್ನು ಉಂಟಾ ಇದ್ದಾನೆ, ಆಹಾರವನ್ನಲ್ಲ.
ಆಹಾರವನ್ನು ಉಣ್ಣು ವೇಳೆದೊಳಗೆ ಸುಖವನ್ನು ಉಣ್ತಾ ಇದ್ದಾನ್ರಿ. ನಾವು ಉಣ್ತಾ ಇರ್ತೇವೆ ಅಥವಾ ಇಲ್ರಿ? ಸುಖದ ಸೇವನೆ ಮಾಡ್ತಾ ಇರ್ತೇವೆ, ಬರೀ ಆಹಾರದ ಸೇವನೆ ಮಾಡ್ತಾ ಇರ್ತೇವ್ರಿ. ಆ ಸುಖದ ಸೇವನೆ ಮಾಡುವ ವೇಳೆದೊಳಗೆ ನಾವು ಆಹಾರದ ಜೊತೆಗೇನು ತನ್ಮಯದೆವು, ದೇಹದ ಜೊತೆಗೇನು ತನ್ಮಯದೆವು, ಮಾಡಿರುವವರ ಜೊತೆಗೇನು ತನ್ಮಯದೆವು. ಆದರೆ ಆ ಸಮ್ಯಕ್ ದೃಷ್ಟಿ ಜೀವ ಅವೆಲ್ಲವುಗಳಿಂದ ಭಿನ್ನ ಅಸ್ಪೃಷ್ಟ ಯಾವ ತ್ರಿಕಾಲ ಜ್ಞಾತ ಸ್ವಭಾವ ಇದೆಯೋ ಆ ಸ್ವಭಾವದೊಳಗ ಆ ಭಾವಗಳದ್ದು ಸ್ವೀಕಾರ ಬಿಟ್ಟೋಗಿದೆ. ಒಂದು ಸ್ವೀಕಾರ ಬಿಟ್ಟೋಗಿದೆ, ಮಾಡ್ತಾ ಇಲ್ಲ ಅನ್ನೋದು ಕೂಡ ಕೃತ್ರಿಮತೆ ಇಲ್ಲ. ಅದರೊಳಗೆ ಅವನು ಸ್ವೀಕಾರ ಮಾಡ್ತಾ ಇಲ್ಲ, ಆ ಪರಿಣಾಮವನ್ನು ತನ್ನದು ಅಂಥೇಳಿ ಸ್ವೀಕಾರ ಮಾಡ್ತಾ ಇಲ್ಲ. ಇಷ್ಟು ಕೂಡ ಕೃತ್ರಿಮತೆ ಇಲ್ಲ, ಆ ಸ್ವೀಕಾರ ಬಿಟ್ಟು ಹೋಗಿರುವಂತಹ ಸಹಜತೆ ಇದೆ. ಸ್ವಾಮಿತ್ವ ಇರುವುದಿಲ್ಲ ಅಂತ ಬರ್ತದೆ. ನೀವು ಸ್ವಾಮಿತ್ವ ಅನ್ನೋ ಶಬ್ದ ಹೇಳ್ರಿ, ಕರ್ತೃತ್ವ ಅನ್ನೋ ಶಬ್ದ ಹೇಳ್ರಿ, ಅಪನತ್ವ ಅನ್ನೋ ಶಬ್ದ ಹೇಳ್ರಿ, ಏನು ಹೇಳಿದ್ರೂ ಕೂಡ ಭಾವ ತಿಳಿಬೇಕ್ರಿ. स्त्रीला हे निर्विकल्प कसं स्वीकार केलेला. हां, ಅದಕ್ಕೆ ನೋಡ್ರಿ ತೋಡರ ಮಲ್ಲರನ್ನ ಹೇಳಿದರು, ಯಾವ ಪ್ರಕಾರ ಈ ಜೀವಕ ಪರ್ಯಾಯಗಳು ನಿರ್ವಿಕಲ್ಪ ರೂಪದಿಂದ ಅಭೇದ ಬುದ್ಧಿ ವರ್ತಿಸ್ತಾ ಇದೆ, ತಾನೆನ್ನುವುದು ವರ್ತಿಸ್ತಾ ಇದೆ, ಹಾಗೆ ಸ್ವಭಾವದೊಳಗೆ ದ್ರವ್ಯದೊಳಗೆ ಜ್ಞಾತಾದೊಳಗೆ ತಾನೆನ್ನುವ ಭಾವ ನಿರ್ವಿಕಲ್ಪ ರೂಪದಿಂದ ವರ್ತಿಸುವುದರ ಹೆಸರ ಧರ್ಮ ಇದೆ. ಬೇರೆ ಏನಿಲ್ರಿ. ಪರ್ಯಾಯದೊಳಗೆ, ಪರ್ಯಾಯ ಅಂದ್ರೆ ಇದಲ್ಲ, ಇದು ನಾನು ಅನ್ನುವ ಯಾವ ಒಂದು ಅಭಿಪ್ರಾಯ ಇದರ ಕಾರಣದಿಂದ ಇದೆಯಲ್ಲ ಅದರಲ್ಲಿ ಏಕತ್ವ ವರ್ತಿಸ್ತಾ ಇದೆ. ಇದು ನಾನು ಅನ್ನುವ ಅಭಿಪ್ರಾಯ ಏನಿದೆಯಲ್ಲ ಅದರಲ್ಲಿ ನಮ್ಮದು ಏಕತ್ವ ವರ್ತಿಸ್ತಾ ಇದೆ. ಇದರಲ್ಲಿ ಅಲ್ಲ, ಇದರಲ್ಲಿ ವರ್ತಿಸಿದ್ರೆ ಅದನ್ನು ಬಿಡಿಸೋದು ಸಾಧ್ಯ ಇಲ್ರಿ. ಅದು ಎಲ್ಲಿಯೂ ಇದೆ, ಯಾವುದ ಧನ ಎಲ್ಲಿಯೋ ಇದೆ, ಯಾವುದೋ ಬ್ಯಾಂಕಿನೊಳಗಿದೆ, ಆದರೆ ಇಲ್ಲಿದೆ ಅದನ್ನು ತನ್ನ. ಹೌದು ಅಥವಾ ಇಲ್ರಿ? ಆ ಧನನೂ ಎಲ್ಲಿದೆ, ಎಲ್ಲಿಯೋ ಇದೆ, ಅದು ಎಲ್ಲಿದೆ ಗೊತ್ತಿಲ್ಲ. ಬ್ಯಾಂಕಿನೊಳಗೆ ಇದೆ ಅಂತಂತೂ ಬರೇ ಉಪಚಾರದ ಕಥನಿದ್ದಾರೆ. ಬ್ಯಾಂಕಿನೊಳಗೆ ಇದೆ ನನ್ನ ದುಡ್ಡು ಇಲ್ಲ, ಎಲ್ಲಿದೆ ಗೊತ್ತಿಲ್ಲ. ಅದು ಎಲ್ಲಿದೆ ಗೊತ್ತಿಲ್ಲ, ಯಾಕ ಗೊತ್ತಿದೆ ಎಲ್ಲಿದೆ, ಅದರ ದ್ರವ್ಯ ಕ್ಷೇತ್ರ ಕಾರಣ. ಅರೇ ಜಿನೇಂದ್ರ ಪ್ರಭುವಿನ ಹತ್ರ ನೀ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಹೋದ್ರ ನಿನ್ನಲ್ಲಿ ಉತ್ಪನ್ನವಾಗುವ ಪ್ರಶ್ನೆಗಳಿಗೆ ಉತ್ತರ ಇಲ್ಲ, ಹೀಗೆ ಸಾಧ್ಯನೇ ಇಲ್ಲ. ಅದು ಎಲ್ಲಿಯೋ ಇದೆ ವ್ಯವಹಾರದಿಂದ, ಅದಂತೂ ತನ್ನ ದ್ರವ್ಯ ಕ್ಷೇತ್ರ ಕಾಲಭಾವದಲ್ಲಿ ಇದೆ. ಅದು ಎಲ್ಲಿಯೋ ಇದೆ, ಅದರದ್ದು ಇದೆ ಅಲ್ಲ, ಅದ ಏನದ ರಶೀಟ್, ಆ ರಶೀಟನ್ನು ಎಲ್ಲಿಯೋ ಇದೆ, ಅದೇ ನನ್ನ ಕೈಯಲ್ಲಿ ಹಿಡ್ಕೊಂಡು ತಿರುಗಾಡೋದಿಲ್ಲ. ಆದ್ರೆ ಅವು ಎಲ್ಲೇ ಇರುವೆಳದೊಳಗೂ ಕೂಡ ಇಲ್ಲಿದೆ, ನಂದಲ್ಲಿದೆ. ಹೇಗಿದೆ ರೀ ಈ ಜೀವದ? ಅದಕ್ಕೆ ಅಪ್ಪಾಜಿ ಒಂದು ದೃಷ್ಟ ಅಂತ ಹೇಳಿದ್ರು, ಹಾಲು ಇಲ್ಲ, ಬಟ್ಲು ಇಲ್ಲ, ಕುಡಿದು ಬಿಟ್ಟೆ. ರಶೀಟು ಇಲ್ಲ, ದುಡ್ಡು ಇಲ್ಲ, ಏನು ಗೊತ್ತಿಲ್ಲ, ಆದರೆ ನಂದನ್ನೋ ಭಾವವನ್ನು ನಾನು ಅನುಭವಿಸ್ತಾ ಇದ್ದೇನೆ. ವಿದೇಶದೊಳಗೆ ಅದನ್ರಿ ಮಗ, ಬೇರೆ ಬೇರೆ ಕಡೆನ ಅದರಲ್ಲ. ಈಗ ಮಗಳೊಂದು ಕಡೆ ಇದ್ದಾಳೆ, ಮಗ ಒಂದು ಕಡೆ ಇದ್ದಾನೆ, ಆದರೆ ನನ್ನ ಮಗಳು ನನ್ನ ಮಗ ಅನ್ನೋದು ಯಾವಾಗ ಬಿಟ್ಟು ಹೋಗಿದೆ? ಸಾವಿರಾರು ಕಿಲೋಮೀಟರ್ ದೂರ ಅದನ್ರಿ, ಲಕ್ಷಾಂತರ ಕಿಲೋಮೀಟರ್ ಇರಬಹುದು. ಅರೆ ಪರ್ಯಾಯವೇ ಬದಲಿಯಾಗಿ ಹೋಗಿದೆ. ಆದರೂ ನನ್ನ ಮಗಳು ಅಂತೇನೋ ಅಥವಾ ಇಲ್ರಿ, ಪರ್ಯಾಯವೇ ಬದಲಿಯಾಗಿ ಹೋಗಿದೆ. ಬರೀ ಕ್ಷೇತ್ರ ಅಷ್ಟೇ ಅಲ್ಲ, ಕ್ಷೇತ್ರದಿಂದ ದೂರ ಆಗಿದೆ ಇಷ್ಟೇ ಅಲ್ಲ, ಪರ್ಯಾಯವೇ ಬಿಟ್ಟು ಹೋಗಿದೆ ರೀ. ಆದ್ರೂ ಅರೆ ಆ ಪರ್ಯಾಯನ ಆ ಜೀವಕ್ಕೆ ಸ್ಥಿರ ಇಲ್ಲ ಅಂದಮೇಲೆ ಆ ಪರ್ಯಾಯದ ಜೊತೆಗೆ ನಿನ್ನ ಏಕತ್ವ ಬುದ್ಧಿ ಎಷ್ಟು ದೂರದ ಮಾತಾಯಿತು. ಆ ಜೀವಕ್ಕನ ಆ ಪರ್ಯಾಯ ಸ್ಥಿರ ಇಲ್ಲ ಅಂದ ಮೇಲೆ, ಉಳಿಲಿಲ್ಲ ಅಂದ ಮೇಲೆ, ಬಿಟ್ಟು ಹೋಗಿದೆ ಅಂದ ಮೇಲೆ, ಆ ಪರ್ಯಾಯದ ಜೊತೆಗೆ ನಿನ್ನ ಏಕತ್ವ ಬುದ್ಧಿ ಎಂಥ ಜ್ಞಾನ, ಎಷ್ಟು ದೂರದ ಮಾತು. ಹೋದವರೆಲ್ಲ ಪರ್ಯಾಯ ಬದಲಿ ಮಾಡಿ ಹೋದರ್ರಿ, ಬಿಟ್ಟು ಹೋದರ್ರಿ.
ಆದ್ರೂ ಕೂಡ ನಮ್ಮ ತಂದೆ, ನಮ್ಮ ತಾಯಿ, ನನ್ನ ಮಗಳು, ನನ್ನ ಮಗ ಅನ್ನೋದ ಇದೆಯೋ ಅಥವಾ ಇಲ್ಲ? ಇದು ಬರೀ ಈ ಭವಕ್ಕೆ ಇದೆ ಅಂದರೆ, ಇದು ಬರೀ ಈ ಕ್ಷೇತ್ರಕ್ಕೆ, ಈ ದೇಹಕ್ಕೆ ಸಂಬಂಧಿಸಿದ್ದಿದೆ ಅಂದರೆ, ದೇಹಕ್ಕ ಮಾತೇ ಇಲ್ಲ, ದೇಹಕ್ಕೆ ಸಂಬಂಧಿಸುವ ಪ್ರಶ್ನೆನೇ ಇಲ್ಲ. ಅದೆಲ್ಲ ಜೀವದ ಸ್ವಂತ ಆಸ್ತಿ ಇದೆ. ಅದಕ್ಕೆ ನೋಡ್ರಿ, ಯಾವ ಪ್ರಕಾರ ದೂರದಲ್ಲಿರುವಂಥ ಪರ್ಯಾಯ ಪರಿವರ್ತಿತ ಆಗಿ ಹೋಗಿರುವಂಥ ವಸ್ತುವನ್ನು ಕೂಡ ನಂದನ್ನೋದು ಇದೆಯೋ ಅದೇ ಪ್ರಕಾರ ಸಮ್ಯಕ್ ದೃಷ್ಟಿ ಜೀವನಿಗೆ ಪ್ರತ್ಯಕ್ಷ ಸಮೀಪದಲ್ಲಿರುವಂಥದ್ದು, ಭೋಗಿಸ್ತಾ ಇರುವಂಥದ್ದು ಕೂಡ ನಂದಲ್ಲ ಅನ್ನೋದ್ರದ್ದು ಸ್ವೀಕಾರ ಇದೆ. ಅದಕ್ಕೆ ತದ್ವಿರುದ್ಧ ಯಾವುದ ಮಿಥ್ಯಾದೃಷ್ಟಿಯ ಅಂತರಂಗ ಮತ್ತು ಸಮ್ಯಕ್ ದೃಷ್ಟಿಯ ಅಂತರಂಗ, ತದ್ವಿರುದ್ಧ. ಅದಕ್ಕೆ ಹಿಂದೊಂದ್ಸಲ ಹೇಳಿದ್ದಿತ್ತು, ಏನೇ ಮಾಡಿದ್ರೂ ಕೂಡ ಅಂಧಕಾರ ಪ್ರಕಾಶದ ಸ್ವರೂಪವನ್ನು ತಿಳಿಯೋ ಸಾಧ್ಯ. ಭಾವಾರ್ಥವು ಈ ಪ್ರಕಾರವಿದೆ. ಸಮ್ಯಕ್ ದೃಷ್ಟಿ ಜೀವನಿಗೆ ವಿಭಾವ ರೂಪವಿರುವ ಮಿಥ್ಯಾತ್ವ ಪರಿಣಾಮಗಳು ನಾಶವಾಗಿವೆ. ಅವುಗಳ ನಾಶದಿಂದ ಅವುಗಳ ನಾಶದಿಂದ ಅನಾಕುಲತ್ವ ಲಕ್ಷಣದ ಅತೀಂದ್ರಿಯ ಸುಖವು ಅನುಭವ ಗೋಚರವಾಗಿದೆ. ಅವುಗಳ ನಾಶದಿಂದ ಅವುಗಳ ತಾನಾಗೇನ ಅವು ನಾನು ಅಂಥೇಳಿ ಭೋಗಿಸ್ತಿದ್ದಲ್ಲ, ಅವುಗಳ ನಾಶ ಆಯಿತು. ಯಾವುಗಳದ್ದ? ಯಾವ ಕ್ಷಣವರ್ತಿ ಪರ್ಯಾಯಗಳಿದಾವೆಯೋ, ಪರಿಣಾಮಗಳಿದಾವೆಯೋ, ಆ ಪರಿಣಾಮಗಳದ್ದ ಜ್ಞಾತ ಸ್ವಭಾವದೊಳಗೆ ಸ್ವೀಕಾರನ ಆಗ್ತಾ ಇಲ್ಲ ಅಂದಮೇಲೆ ಅನಾಕುಲತ್ವವೇ ಲಕ್ಷಣ ಇದೆ. ಅಂಥ ಅತೀಂದ್ರಿಯ ಸುಖ ಅವನಿಗೆ ಅನುಭವ ಗೋಚರ ಆಗಿದೆ. ಅವದರ ಅನುಭವ ಮಾಡಲಿಲ್ಲ, ತಾನಾಗೇನಾದ ಅನುಭವದೊಳಗೆ ಬರ್ತಾ ಇದೆ. ಎಷ್ಟು ಅದ್ಭುತ ರೀ! ತಾನಾಗೇನ ಅತೀಂದ್ರಿಯ ಸುಖ, ಒಂದು ಅನಾಕುಲತೆಯೇ ಅದರ ಲಕ್ಷಣ ಇದೆಯಾ? ಅನಾಕುಲತೆಯೇ ಲಕ್ಷಣವಿರುವಂಥ ಅತೀಂದ್ರಿಯ ಸುಖ ತಾನಾಗೇನ ಅನುಭವದೊಳಗೆ ಬರ್ತಾ ಇದೆ. ಯಾವ ಕಾರಣದಿಂದ? ಇವು ತಾನಾಗೇನ ಅಥವಾ ಇವು ಪ್ರಯತ್ನಪೂರ್ವಕ ಆ ಜ್ಞಾತ ಸ್ವಭಾವದೊಳಗ ಅವುಗಳ ಸ್ವೀಕಾರ ಒಂದು ಸಮಯ ಮಾಡಲಿಲ್ಲ. ಅದರಿಂದ ಅವನಿಗೆ ಆ ಅತೀಂದ್ರಿಯ ಸುಖ ತಾನಾಗೇನ ಅನುಭವದಲ್ಲಿ ಬರ್ತಾ ಇದೆ, ಅನುಭವ ಗೋಚರವಾಗಿದೆ. ಅದನ್ನು ನಾವು ತಿಳಿತಾ ಇಲ್ಲ. ಯಾವುದನ್ನ? ಅತೀಂದ್ರಿಯ ಸುಖವನ್ನ ಅದರ ಶ್ರದ್ಧೆಯಾಗಿ ಮಾಡಿಲ್ಲ, ಆದರೆ ಅದು ಅನುಭವ ಗೋಚರ ಆಗಿದೆ ರೀ. ಪ್ರಭು ರಾಮಚಂದ್ರ ಇದು ನೋಡ್ರಿ, ಬಹಳ ಬಾರಿ ಪ್ರಶ್ನೆ ಆಯ್ತಲ್ಲ. ಆದ್ರೂ ಕೂಡ ಇದರದ ಸ್ಪಷ್ಟೀಕರಣ ನನಗನ್ನಿಸ್ತಿದೆ, ನನಗೆ ಮಾಡಲಿಕ್ಕೆ ಬರ್ತಾ ಇಲ್ಲ. ತದ್ಭವ ಮೋಕ್ಷಗಾಮಿ ಏನು ಪ್ರಶ್ನೆ ಇದೆ? ಅವನಿಗೆ ಇದು ಇತ್ತು ಅಥವಾ ಇಲ್ಲ? ಅನಾಕುಲ ಲಕ್ಷಣದ ಯಾವ ಅತೀಂದ್ರಿಯ ಸುಖ ಇದೆ ಅದು ಅವನಿಗೆ ಅನುಭವ ಗೋಚರ ಇತ್ತೋ ಅಥವಾ ಇಲ್ಲ? ಅನುಭವ ಗೋಚರ ಇತ್ತು. ಹಾಗಾದ್ರೆ ಅವನಿಗೆ ಆಕುಲತೆ ಆಗ್ತಾ ಇತ್ತೇನಿಲ್ಲ? ಲಕ್ಷ್ಮಣನ ಕುರಿತಾಗಿ ಆಕುಲತೆ ಆಗ್ತಾ ಇತ್ತೇನಿಲ್ಲ? ಆಗ್ತಾ ಇತ್ತು. ಇದು ಅನುಭವ ಗೋಚರ ಇರುವೆಳದೊಳಗೂ ಕೂಡ ಅದು ಏನಾಗ್ತಾ ಇತ್ತು? ಆಕುಲತೆ ಆಗ್ತಾ ಇತ್ತು. ಒಂದು ಅನಾಕುಲತೆಯೇ ಲಕ್ಷಣವಿರುವಂತಹ ಅತೀಂದ್ರಿಯ ಸುಖ ಅನುಭವ ಗೋಚರ ಇರುವೆಳದೊಳಗೂ ಕೂಡ ಆಕುಲತೆಯ ಅನುಭವ ಆಗ್ತಾ ಇತ್ತು. ಇನ್ನು ಅದನ್ನು ಯಾವ ದೃಷ್ಟಾಂತದಿಂದ ಯಾವ ರೀತಿ ಸ್ಪಷ್ಟ ಮಾಡಬಹುದು? ಯಾವ ರೀತಿಯಿಂದ ಸ್ಪಷ್ಟ ಮಾಡಿದ್ರೂ, ಎಂಥದೇ ದೃಷ್ಟಾಂತದ ಮೂಲಕ ಹೇಳಿದ್ರೂ ನಮಗೆ ದೃಷ್ಟಾಂತನ ತಿಳಿತಿದೆ. ದೃಷ್ಟಾಂತದ ಮೂಲಕ ಹೇಳಿದ್ರೆ ದೃಷ್ಟಾಂತನ ತಿಳಿತಿದೆ, ದಾಷ್ಟಾಂತ ತಿಳಿಯೋದನ್ನೇ ಇರ್ತದೆ.
ಅನಾಕುಲ ಲಕ್ಷಣವಿರುವಂಥ ಅತೀಂದ್ರಿಯ ಸುಖ ಅನುಭವ ಗೋಚರ ಇರುವಾಗ ಕೂಡ ಇಲ್ಲಿ ಆಕುಲತೆ ನಡೆದದ್ದು ಇದೆ. ಅವನ ಜೀವನದೊಳಗ ಎರಡಂತೂ ಅತ್ಯಂತ ಹುಚ್ಚರಂಥ ಕಾರ್ಯ ಅದು. ಒಂದು ಗಿಡ ಬಳ್ಳಿ ಕಲ್ಲ ಬಂಡೆಗೆ ಕೇಳ್ತಾ ಇದ್ದ, ನನ್ನ ಸೀತೆಯನ್ನು ನೋಡಿದೆ ಬರೇ ನೀ ನನ್ನ ಸೀತೆಯನ್ನು ನೋಡಿದೆ. ಲಕ್ಷ್ಮಣ ಏಳು, ಜಿನಮಂದಿರಕ್ಕೆ ಹೋಗುವ ಸಮಯ ಆಯಿತು, ಏಳು, ಪೂಜಾ ಮಾಡೋದಿಲ್ಲ ನಡಿ ಏಳು. ಆವಾಗ ಅವೇನು ಅನಾಕುಲ ಲಕ್ಷಣ ಅತೀಂದ್ರಿಯ ಸುಖ ಅವನಿಗೆ ಅನುಭವ ಗೋಚರ ಇತ್ತೋ ಅಥವಾ ಆಕುಲ ವ್ಯಾಕುಲ ಆಗಿದ್ದ. ಬರೀ ಆಕುಲ ಅನ್ನೋದಿಲ್ಲ ನಾನು, ಯಾಕೆ ಅಂತಂದ್ರೆ ಇದಕ್ಕೆ ನಿನ್ನೆ ಹೇಳಿದ್ದಿತ್ತು. 5ನೇ ಗುಣಸ್ಥಾನದವರೆಗೆ ಆತ್ಮಾನುಭವ ಸಂಪನ್ನ ಎರಡು ಕಷಾಯಿ ಚೌಕಡಿ ಹೋಗಿರುವಂಥ ಜೀವನಿಗೆ ಏನಿರ್ತಿದೆ ಅಂತ ಹೇಳಿತ್ತು? ರೌದ್ರ ಧ್ಯಾನ ಇರ್ತಿದೆ ಅಂತ ಹೇಳಿ. ರೌದ್ರ ಧ್ಯಾನ. ಹಾಗಾದ್ರೆ ಅವನು 4ನೇ ಗುಣಸ್ಥಾನವರ್ತಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ. 4ನೇ ಗುಣಸ್ಥಾನ ಅವನಿಗೆ ರೌದ್ರ ಧ್ಯಾನ ಇರ್ಲಿಕ್ಕೆ ಕಾರಣ ಇಲ್ಲ, ಯಾವುದೇ ಪ್ರಕಾರದ ಬಾಧೆ ಇಲ್ಲ. ರೌದ್ರ ಧ್ಯಾನ ಇರುವುದರೊಳಗೆ ಸಮ್ಯಕ್ ದರ್ಶನಕ್ಕೆ ಏನ್ರೆ ವ್ಯತ್ಯಯ ಬರ್ತಿದೆ, ಹೀಗೂ ಇಲ್ಲ. ಅದಕ್ಕೆ ಹೇಳಿತು, ಈ ಸೂಕ್ಷ್ಮವಾದಂಥ ಸತ್ಯವನ್ನ, ಅನಂತ ಕಾಲದೊಳಗೆ ತಿಳಿದು ಬರದೇ ಇರುವಂಥ ಸತ್ಯವನ್ನ ಏಕಾಂತದೊಳಗೆ ಸೂಕ್ಷ್ಮ ಜ್ಞಾನದಿಂದ ತಿಳ್ಕೊಳ್ಳುವ ಉದ್ಯಮ ದಿನನಿತ್ಯವೂ ನಾವು ಮಾಡ್ಲಿಕ್ಕೆ ಬೇಕ್ರಿ. ಓದಿದ್ರೆ ಆಗೋದಿಲ್ರಿ, ಶಬ್ದಗಳನ್ನು ಕೇಳಿದ್ರೆ ಆಗೋದಿಲ್ಲ, ಭಗವಂತರ ದಿವ್ಯ ಭವ್ಯ ವಿಗ್ರಹವನ್ನು ನೋಡಿದ್ರೆ ಆಗೋದಿಲ್ಲ, ಪವಿತ್ರವಾದಂಥ ಜಿನಮಂದಿರದೊಳಗೆ ಪವಿತ್ರತೆಯಿಂದ ಹೋದರನೂ ಕೂಡ ಆಗೋದಿಲ್ಲ. ಜ್ಞಾನದ ಸೂಕ್ಷ್ಮತೆಯಿಂದ ಏಕಾಗ್ರ, ಅರೇ ಚಿಂತಾ ನಿರೋಧ, ಏಕಾಗ್ರ ಚಿಂತಾ ನಿರೋಧ. ತಪಾಚಾರದ ವ್ಯಾಖ್ಯಾ ಮಾಡ್ತಾರೆ ಏನ? ನಿಸ್ತರಂಗ ಸಾಗರ. ನಿಸ್ತರಂಗ, ಅರೇ ತಪದ ವ್ಯಾಖ್ಯಾ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ? ಮೋಕ್ಷ ಶಾಸ್ತ್ರದೊಳಗ, ಅಷ್ಟಪಾಹುಡದೊಳಗ ಮೋಕ್ಷ ಪಾಹುಡದಲ್ಲಿ 104ನೇ ಗಾಥೆ ಹೇಳಿದ್ರೆ ಏನ? ಅರುಹ ಸಿದ್ಧ ಹಿರಿಯ ಉಚ್ಚಾಯ ಸಾಹು ಪಂಚ ಪರಮೇಟಿ ತೇವಿಹು ಚಿಟ್ಟದಿ ಆದೆ ತಮ್ಮ ಆದಾಹು ಮೇ ಶರಣಂ. ಅದರ ನಂತರ ಹೇಳಿದ್ರು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಸತ್ತಪ. ಸತ್ತಪ ಹೇಳಿದರೆ ಚಾರಿತ್ರ ಅಂದ್ರೆ ಸ್ವರೂಪದಲ್ಲಿ ನಿಮಗ್ನ ಇರೋದಿದೆ, ಮತ್ತೆಂಥ ತಪ ಯಾಕೆ ಬೇಕು ತಪ? ಅದಕ್ಕೆ ಹೇಳಿದ್ರು ಸ್ವರೂಪ ವಿಶ್ರಾಂತ ನಿಸ್ತರ. ಸ್ವರೂಪದೊಳಗೆ ವಿಶ್ರಾಂತಿ ಮಾಡುವುದರಲ್ಲಿ ನಿಸ್ತರಂಗ, ಅರ್ಥಾತ್ ಅವನು ಸ್ವರೂಪದಲ್ಲಿ ವಿಶ್ರಾಂತ ಹೇಗಾಗಿದ ಅಂತಂದ್ರೆ ಮೇಲಿನ ಅಲೆಗಳದ ಸಂಬಂಧನ ಬಿಟ್ಟು ಹೋಗಿದೆ. ಸಾಗರಕ ಮತ್ತು ಅಲೆಗೆ ಸಂಬಂಧ ಇದೇನಿಲ್ಲ? ಇದೆ ಇಲ್ಲ. ಗಂಭೀರ ಸಾಗರಕ ಮತ್ತು ಅಲ್ಲೋಲ ಕಲ್ಲೋಲ ತರಂಗಗಳ ನಿಂತು ಹೋದ ನಂತರ ಅದಕ್ಕೆ ಗಂಭೀರ ಸಾಗರ ಅಂತಾರೆ. ಅಂದ್ರೆ ಗಂಭೀರ ಸಾಗರಕ ಮತ್ತು ಆ ಅಲ್ಲೋಲ ಕಲ್ಲೋಲ ಪರ್ವತ ಪ್ರಾಯ ಎದ್ದು ಬೀಳ್ತಾ ಇದ್ದಾವೆ, ಅವುಗಳಿಗೆ ಮತ್ತು ಗಂಭೀರ ಸಮುದ್ರಕ್ಕ ಸಂಬಂಧ ಇದೆ ಅಂದ್ರೆ ಸಂಬಂಧ ಇದೆಯೇನ? ಇದು ತಿಳಿತು ಅಂತಂದ್ರೆ ಅದನ್ನ ತಮಗೆ ತಿಳಿಬಹುದು. ಅಕುಲ ವ್ಯಾಕುಲ ಇದ್ದು ಏನ ಅತೀಂದ್ರಿಯ ಸುಖ ಅನುಭವ ಗೋಚರ ಇತ್ತು. ಅಲೆ ಇದ್ದು ಏನಿಲ್ರಿ, ಯಾವಾಗಲೇ ಅಲೆ ರಹಿತ ಸಮುದ್ರವನ್ನು ನೀವು ನೋಡಿದಿರೇನ? ಇರೋ ಸಾಧ್ಯತೆಯೇನ? ಇಲ್ಲ. ಆದರೆ ಸಮುದ್ರ ಯಾವುದಕ್ಕಂತಾರೋ? ಅಲೆಗಳಿಗಂತಾರೋ ಏನ? ಅಲೆಗಳ ಸಂಬಂಧದಿಂದ ಶಾಂತ ನಿಸ್ತರಂಗ ಸ್ವರೂಪ ವಿಶ್ರಾಂತ ಒಳಗ್ ಏನೂ ಆಗೋದಿಲ್ಲ. ಅದರ ಗಂಭೀರತೆಗೆ ಸ್ವಲ್ಪ ಕೂಡ ಬಾಧೆ ಬರುವುದಿಲ್ರಿ ಅಣ್ಣ. ಎರಡೂ ಇರೋದಕ್ಕನ ಸಾಗರ ಅಂತಾರ, ಎರಡೂ ಇರೋದಕ್ಕಲ್ಲ.
ಎರಡೂ ಇರುವಾಗ ಕೂಡ ಅದಕ್ಕೆ ಸಾಗರ ಅಂತಾರೆ. ಇದು ಮೇಲೆ ಕಾಣಿಸ್ತಿದೆ ಚಂಚಲ ಚಂಚಲ ಚಂಚಲ, ಧಡಾಧಡ್ ಬರ್ತಾ ಇದ್ದಾವೆ ತರಂಗಗಳ. ಆದ್ರೆ ಅದನ್ನ ಸಮುದ್ರ ಅಂಥೇಳಿ ಜ್ಞಾನಿಗಳನ್ನು ಶಾಂತ ಸಮುದ್ರ, ಗಂಭೀರ ಸಮುದ್ರ, ನಿಸ್ತರಂಗ ಸಮುದ್ರ. ತರಂಗ ಇರುವೆಳೆದೊಳಗೂ ಕೂಡ ನಿಸ್ತರಂಗ. ಅಲ್ಲಿ ಹೇಳಿದ್ರು ಜೈನ ಭೂಗೋಳದೊಳಗೆ ಸಮುದ್ರಗಳ ವ್ಯಾಖ್ಯೆ, ಸ್ವಯಂಭೂರಮನ ಸಮುದ್ರದ ವ್ಯಾಖ್ಯೆ. ಈಗ ನಾನು ಅದನ್ನು ಹೇಳುವುದಿಲ್ಲ, ಬುದ್ಧಿಯೊಳಗೂ ಪೂರಾ ಸ್ಪಷ್ಟ ಇದೆ. ಆದರೆ ನೀವು ಮನೆಯಲ್ಲಿ ಹೋಗಿ ತೆಗೆಯೋ ಜೈನ ಭೂಗೋಳ ತೆಗೆದು ಓದೋದು. ಸಾಗರ ಹೇಗದವು, ಅದರ ಅಲೆ ಹೇಗೆ ಬರ್ತವೆ, ಅದು ಎಲ್ಲಿ ಭರತಿ ಓಹಟಿ ಅದರದ್ದು ನಡೀತಿದೆ, ಯಾವ ಪ್ರಕಾರ ನಡೀತಿದೆ, ಅರೆ ಅಧ್ಯಯನ ಮಾಡಬೇಕ್ರಿ. ಪರೋಪಕಾರದಿಂದ ಆಗುವುದಿಲ್ಲ ಭವನ ಸಿಗೋ, ಪರೋಪಕಾರದಿಂದ ಪರೋಪಕಾರದಿಂದ ಭವ ಸಿಗೋ. ಜ್ಞಾನಿ ನಿಜದ ಉಪಕಾರ ಮಾಡ್ತಾನೆ. ನಿಜದ ಉಪಕಾರ ಮಾಡುವುದು ಅರ್ಥಾತ್ ಅರೇ ಪರೋಪಕಾರ ತನ್ನಷ್ಟಕ್ಕೆ ತಾನೇ ಅದು ಭಾಷ್ಯದೊಳಗೆ ಆಗ್ತಾ ಇರ್ತಿದೆ. ಆದರೆ ನಿಜದ ಉಪಕಾರದ ಸಲುವಾಗಿ ಅರೇ ಈ ಭವ ನಂದಿದೆ, ನನ್ನ ಸಲುವಾಗಿದೆ. ಎಲ್ಲ ಏನು ಮಾಡುವುದಿದೆ? ಗುಪ್ತವಾಗಿ ಕೂತು, ನಿಶ್ಚಲವಾಗಿ ಕೂತು, ಸೂಕ್ಷ್ಮ ತತ್ವದ ಸತ್ಯ ಸ್ವರೂಪದ ಅನ್ವೇಷಣೆ ಸಲುವಾಗಿ ಪ್ರಯತ್ನ ಮಾಡಬೇಕ್ರಿ. ಅಲ್ಲದಿದ್ದ ಸಾಕು. ಕಿಂ ವಿರಮ್ ಅಂತ ಹೇಳಿದ್ರಲ್ಲ ಆಚಾರ್ಯ ಭಗವಂತರ, ವಿರಮ್, ನಿಲ್ಲಪ್ಪ, ನಿಲ್ಲು, ಒಂದು ಕ್ಷಣ ನಿಲ್ಲು. ಯಾರನ್ನೂ ಉದ್ದೇಶಿಸಿ ನಾನು ಹೇಳ್ತಾ ಇಲ್ಲ. ನನಗೆ ಯಾರ ಕುರಿತಾಗೇನು, ಯಾವುದೇ ಪ್ರಕಾರದ ಕಾರ್ಯದ ಕುರಿತಾಗೇನು ನನ್ನದ ಅಸಮಾಧಾನ ಇಲ್ಲ. ಆದರೆ ಒಂದೇ ಇದೆ, ಕಾಲಾಂತರದಿಂದ ಗಂಭೀರತೆ, ಸ್ವಾಧೀನತೆ, ಏಕಾಂತದೊಳಗ ಚಿತ್ತದ ಏಕಾಗ್ರತೆಯ ಮೂಲಕ ಸತ್ಯ ತತ್ವವನ್ನು ಹಿಡಿದುಕೊಳ್ಳುವ ಪ್ರಯತ್ನ ಮಾಡೋದು, ಕಂಡುಕೊಳ್ಳುವ ಪ್ರಯತ್ನ ಮಾಡೋದು. ಇದು ನಂದು ಈ ಸಮಯದೊಳಗಿನ ಜೀವನದ ಸತ್ಯ. ಯಾವಾಗ ತಮಗದರದ ವಿಶ್ವಾಸ ಆಗ್ತಿದೆಯೋ ಆವಾಗ ತಾವು ಇದನ್ನ ಮಾಡಾವ್ರದಿರಿ. ವಿಶ್ವಾಸ ಆಗಬೇಕು. ಒಂದು ಮಾತು ಇದೆ, ಕಾಲಲಬ್ಧಿ ಬಾರದ ವಿನಃ ಯಾರೇನು ಹೇಳಿದರನೂ ಕೂಡ ಯಾರೂ ಅದನ್ನು ಕೇಳೋದು ಸಾಧ್ಯ ಇಲ್ಲ. ಯಾರು ಕೇಳ್ತಾ ಇದ್ದಾರೆ? ಅರೆ ತಾನು ಕೇಳೋದಿದೆ, ತಾನು ಮಾಡೋದಿದೆ. ಯಾರ ಅವರವರ ಭವಿತವ್ಯದ ಅನುಸಾರ ಕಾಲಲಬ್ಧಿ ಬಂದ ನಂತರ ಅವರವರಿಗೆ ಲಭಿಸೋದಿದೆ. ಸಮುದ್ರ ಇಲ್ಲದ ಅಷ್ಟು ದೊಡ್ಡ ದೊಡ್ಡ ಪರ್ವತ ಪ್ರಾಯ ಅಲೆಗಳು ಬರ್ತಾವೇನ್ರಿ? ಹಾಗಾದ್ರೆ ಆ ಅಲೆಗಳ ವಾಸ್ತವಿಕ ಸಮುದ್ರ ಏನ್ರಿ? ಇದ್ರದ್ದ ದೀರ್ಘ ಚಿಂತನ್ ಮಂಥನ್ ಮಾಡಿದ್ರೆ ನಮ್ಮ ಪ್ರಶ್ನೆಗೆ ಸ್ವಲ್ಪ ಉತ್ತರದ ಸ್ಪಷ್ಟತೆ ಆಗ್ಬೋದು. ಉತ್ತರಂತೂ ಸಿಕ್ಕದ್ದೇ ಇದೆ, ಆದರೆ ಸ್ಪಷ್ಟತೆ ಆಗಬೇಕು. ಅದು ಎಷ್ಟು ಸ್ಪಷ್ಟ ಆಗ್ತಿದೆಯೋ ಅಷ್ಟು ಸತ್ಯ ಆಗ್ತಿದೆ. ಇಲ್ದಿದ್ರೆ ಉತ್ತರ ಆಗ ಮುದ್ದಾಗ್ತಿದೆ. ಒಂದಿಟ್ಟು